ಸರ್, ಇನ್ನು ನಿಮ್ಮ ಜರ್ನಿ ಬಗ್ಗೆ ಮಾತಾಡೋದಾದರೆ, ನೀವು ಯಾದಗಿರಿಯಲ್ಲಿ ಅವಾಗ ಬಂದು ಸೆಟ್ಲ್ ಆದ್ರಿ, ಇಷ್ಟೆಲ್ಲ ನೋಡಿದ್ದೀರಾ. ಸುಮಾರು ಈ ಇಂಡಿಯಾಕ್ಕೆ ಮಸ್ತ್ ಕಲಂದರ್ ಹಿಂದಿ ಶೋ ಅದು ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ನಿಂಬೆಹಣ್ಣದು. ಆಮೇಲೆ ಮಜಾ ಟಾಕೀಸ್ 5555 ನಿಂಬೆಹಣ್ಣ ಭಾರತ ಭೂಪಟ ಮಾಡಿ ಅದ್ರ ಮಧ್ಯೆ ಮಲಗಿಸಿ ಪಾವಿತ್ರ್ಯ ಅಂತಕ್ಕಂಥ ಒಂದು ನಾಮಕರಣ ಮಾಡ್ತೀನಿ. ನಿಮಗೆ ಇನ್ನೂ ಸಪೋರ್ಟ್ ಸಿಕ್ಕಿದ್ರೆ ನಾನು ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನ್ಸುತ್ತಾ? ಯಾವ ರೀತಿಯಾಗಿತ್ತು ನಿಮ್ಮ ಜರ್ನಿ? ಇವತ್ತಿಗೆ ಜನ ನಿಮ್ಮನ್ನ ಗುರುತಿಡಿದಾಗ, ನಿಮ್ಮನ್ನು ಮಾತಾಡಿಸಿದಾಗ ಏನು ಹೇಳ್ತಾರೆ? ಕೆಂಬಾವಿಯಲ್ಲಿ ನಾನು ನಿಂಬೆಕಾಯಿ ತಿಂದಾದ್ಮೇಲೆ ಭಾಳ ಸಂಭ್ರಮಿಸಿದರು ಜನಗಳು. ಅವ್ರಿಗೆ ಕೆಲವೊಂದು ಚಟಗಳು ಕಲಿಬೇಕಾದ್ರೆ ಯಾವುದೋ ಫೀಲಿಂಗ್ ಇದೆ, ನನಗೆ ಈ ಸಂಸಾರ ನೋಡ್ಕೋಬೇಕು, ಯಾವುದೋ ಒಂದು ಆ ಫೀಲಿಂಗು ಈ ಫೀಲಿಂಗ್ ಅಂತ ಹೇಳ್ಬಿಟ್ಟು ಆ ಒಂದು ನೆಪ ಮಾಡಿಕೊಂಡು ಕುಡಿತನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಳ್ಳಿ ಕಡೆ ಇದು ಜಾಸ್ತಿ ಆಗುತ್ತೆ ಮೇಡಮ್. ಎದುರಾಡೋದಕ್ಕೂ ಭಯ. ಟೆಕ್ನಾಲಜಿ ಬೆಳೀತು ಅಂತ ನಮ್ಮ ಒಳ್ಳೆತನ ಯಾವಾಗ ಬಿಡಬಾರದು ಮೇಡಮ್. ಯಾವಾಗ ನಾವು ಇನ್ನೊಬ್ರಿಗೆ ಗೌರವ ಕೊಡೋದು ಕಲಿತೀವೋ ಅದು ಅವ್ರಿಗೆ ಕೊಟ್ಟಂಗಲ್ಲ, ನಮಗೆ ನಾವೇ ಗೌರವ ಹೆಚ್ಚಿಸ್ಕೊಂಡಂಗೆ. ಎಲ್ಲ ಮಾಡಿಟ್ರು ಸತ್ತೋಗ್ತಾನೆ, ಮಾಡದೇ ಇದ್ರೂ ಸತ್ತೋಗ್ತಾನೆ, ಪುಣ್ಯದ ಮಾಡಿದ್ರು ಸತ್ತೋಗ್ತಾನೆ, ಪಾಪ ಮಾಡಿದ್ರು ಸತ್ತೋಗ್ತಾನೆ. ಇಲ್ಲಿ ಉಳ್ಕೊಳ್ಳೋದು ಒಂದೇ. ದ್ಯಾಟ್ ಈಸ್ ರಿಯಲಿ ಗ್ರೇಟ್ ಸರ್. ನನಗೆ ಬಹಳನೇ ಖುಷಿ ಆಯಿತು. ಬಿಕಾಸ್ ಕೆಲವೊಂದು ಸತಿ ನಾವು ನೋಡಿರ್ತೀವಿ, ಕೇಳಿರ್ತೀವಿ, ಒಬ್ಬ ವ್ಯಕ್ತಿ ಇದೇ ರೀತಿ ಬದುಕ್ತಾ ಇದ್ದಾರೆ ಅಂದಾಗ ಸಾಕಷ್ಟು ಜನರಿಗೆ ನಿಮ್ಮ ಜರ್ನಿ ಇನ್ಸ್ಪೈರಿಂಗ್ ಅನಿಸುತ್ತೆ. ಹಾಗೆಯೇ ಯಾವತ್ತೇ ಆಗಲಿ ಜೀವನದಲ್ಲಿ ಮುಖ್ಯವಾಗಿ ನಿಮ್ಮ ಪಾಡ್ಕಾಸ್ಟ್ ನೋಡಿದವ್ರಿಗೆ ಒಂದೇ ಅನಿಸೋದು, ಉತ್ಸಾಹ ಕಳ್ಕೊಳ್ಬಾರ್ದು. ಆ್ಯಂಡ್ ಒಳ್ಳೆಯದನ್ನು ಕೇಳ್ತಿದ್ದೀವಿ, ಮಾಡ್ತಿದ್ದೀವಿ ಅಂತ ಹೇಳಿದಾಗ ಧೈರ್ಯ ಇರಲೇಬೇಕು. ಆವಾಗ ಜೀವನದಲ್ಲಿ ನಾವು ಮುಂದೆ ಹೋಗಲಿಕ್ಕೆ ಖಂಡಿತವಾಗ್ಲೂ ಅದು ಹೆಲ್ಪ್ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಇನ್ನು ನಮ್ಮ ಟೀಮ್ ಅವರು ಹೇಳ್ತಾ ಇದ್ರು, ನೀವು ನಿಂಬೆಹಣ್ಣನ್ನು ತಿಂತೀರಾ ಏನು ಅಂತ. ಸೊ ಎಲ್ರಿಗೂ ನೋಡಲಿಕ್ಕೆ ತುಂಬ ದಿವಸ ಆಗಿರುತ್ತೆ. ಸೊ ಅದ್ರ ಬಗ್ಗೆ ತಿಳಿಸ್ಕೊಡಿ, ಏನು ಮಾಡ್ತೀರಾ, ಏನು ಎತ್ತಾ ಈಗ ಅಂತ. ಏನಿಲ್ಲ ಮೇಡಮ್, ನಿಂಬೆಹಣ್ಣನ್ನ ಕೆಲವರು ಸುಮಾರು ಕಾರ್ಯಕ್ರಮಗಳಲ್ಲಿ ನಾನು ತಿಂದಿದ್ದೀನಿ. ಸುಮಾರು ಈ ಇಂಡಿಯಾಕ್ಕೆ ಮಸ್ತ್ ಕಲಂದರ್ ಹಿಂದಿ ಶೋ ಅದು ಅಲ್ಲೂ ಕೂಡ ಪರ್ಫಾರ್ಮೆನ್ಸ್ ಮಾಡಿದ್ದೀನಿ ನಿಂಬೆಹಣ್ಣದು. ಆಮೇಲೆ ಮಜಾ ಟಾಕೀಸ್ ಜಗ್ಗೇಶ್ ತುಂಬಾ ವೈರಲ್ ಆಗಿತ್ತು. ಅದರಲ್ಲೂ ಕೂಡ ಅದನ್ನ ಮಾಡಿ ಒಂದು ಟೋಪಿ ಅದೆಲ್ಲ ತುಂಬಾನೇ ಕ್ರಿಯೇಟಿವ್ ಆಗಿತ್ತು ಅದು. ಈ ಥರದ್ದು ನನ್ನ ಮಗಳು ಪಾವಿತ್ರ್ಯ ಅಂತಿದ್ದಾಳಲ್ಲ, ದೊಡ್ಡವಳು, ಅವಳು ಹುಟ್ಟಿದ 3ನೇ ತಿಂಗಳಿಗೆ ನಾಮಕರಣ ಮಾಡ್ತೀನಿ. ದೊಡ್ಡ ಇವರು ಪದ್ಮಿನಿ ಪ್ರಸಾದ್ ಡಾಕ್ಟರ್ನ ಕರೆಸಿ 5555 ನಿಂಬೆಹಣ್ಣ ಭಾರತ ಭೂಪಟ ಮಾಡಿ ಅದ್ರ ಮಧ್ಯೆ ಮಲಗಿಸಿ ಪಾವಿತ್ರ್ಯ ಅಂತಕ್ಕಂಥ ಒಂದು ನಾಮಕರಣ ಮಾಡ್ತೀನಿ. ಅದು ಎಷ್ಟು ಖುಷಿ ಆಗುತ್ತೆ. ನಿಮ್ಗೆ ನಿಂಬೆಹಣ್ಣ ಜೊತೆ ಇರುವಂತ ಕನೆಕ್ಟಿವಿಟಿ, ನೀವು ಎಷ್ಟು ಅದಕ್ಕೆ ರೆಸ್ಪೆಕ್ಟ್ ಮಾಡ್ತೀರಾ ಅನ್ನೋದು ಗೊತ್ತಾಗ್ತಿದೆ, ಎಷ್ಟು ಇಷ್ಟಪಡ್ತೀರಾ ಅಂತ. ಈ ನನ್ನ ಮಕ್ಕಳು ಕೂಡ ಒಳ್ಳೊಳ್ಳೆ ಅದರಲ್ಲಿ ಗುರ್ಸ್ಕೊಂತ ಇದಾರಲ್ಲ, ಅವಾಗ ನನಗೆ ಹೆಮ್ಮೆ. ಅಂದ್ರೆ ಮಕ್ಕಳಿಗೂ ಕೂಡ ಒಂದು ಒಳ್ಳೆ ಮಾರ್ಗಗಳನ್ನ ಹಾಕಿದ್ದೀನಿ. ಒಂದು ಏನೋ ಅವ್ರಿಗೆ ಒಂದು ಕಷ್ಟ ಸುಖ ತಿಳಿದ್ರೆ ಸಾಕು ಮೇಡಮ್, ಜೀವನ ಅರ್ಥ ಆಗ್ಬಿಡುತ್ತೆ. ಮಕ್ಕಳಿಗೆಲ್ಲ ಅರ್ಥ ಕಷ್ಟ ಗೊತ್ತಾಗ್ಲಿಲ್ಲ ಮನುಷ್ಯನಿಗೆ ಅಂದ್ರೆ ಜೀವನ ಅರ್ಥ ಆಗಲ್ಲ ಮೇಡಮ್, ಬಹಳ ಕಷ್ಟ. ಮತ್ತೆ ಮುಂದೆ ನಾವು ಜರ್ನಿ ಮಾಡ್ಬೇಕಾದ್ರೆ ಬಹಳ ಕಷ್ಟ, ಇನ್ನೂ ಜಾಸ್ತಿ ಕಷ್ಟ ಆಗುತ್ತೆ, ಹಿಂಸೆ ಆಗುತ್ತೆ. ಅದಕ್ಕೆ ಅದು ನನಗೆ ನನ್ನ ಮನಸ್ಸಿನ ದೇವರು, ಮನದ ದೇವರು ನಿಂಬೆಹಣ್ಣು. ನಾನು ಆರಾಧ್ಯ ದೈವ ಗುರುರಾಯರು. ಭಗವಂತ ಯಾವ ರೂಪದಲ್ಲಿ ಇದಾನೋ ನನಗೆ ಗೊತ್ತಿಲ್ಲ, ಎಲ್ಲಾರು ಈಗ ನೋಡಿ. ನಾನು ಈಗಲೂ ಕೂಡ ಹೇಳ್ತೀನಿ, ಈ ಚಾನಲ್ ಒಂದು ಭಗವಾನ್ ರೂಪ. ನನಗೆ ನೀವು ಇಂಟರ್ವ್ಯೂ ಮಾಡೋದು ಕೂಡ ಅಂದ್ರೆ ದೇವರ ರೂಪದಲ್ಲೇ ಕಾಣ್ತೀನಿ. ಮೇಡಮ್, ನಮಗೇನು ಅದನ್ನ ಒಂದು ವರವಾಗಿ ಬರ್ತದೆ ಅದೆಲ್ಲ ಭಗವಂತನೇ. ಒಂದು ಒಳ್ಳೆ ಆಶೀರ್ವಾದ ಇಲ್ಲ, ಏನು ಅಲ್ಲಾಡಲ್ಲ ಅಂತ ಹೇಳ್ತಾರಲ್ಲ. ಬೇರೆಯವ್ರು ಹೇಳ್ತಾರೆ ಇವೆಲ್ಲ ನಂಬಿಕೆ, ಮೂಢನಂಬಿಕೆ ಅವೆಲ್ಲ ಇರ್ಬೋದು. ಅವ್ರವ್ರ ಲೆಕ್ಕಕ್ಕೆ ಏನೇನು ಇದೆ ಗೊತ್ತಿಲ್ಲ. ನಮ್ಮ ಲೆಕ್ಕಕ್ಕೆ ಕೆಲವೊಂದು ಅನ್ವಯಿಸಿದೆ, ನಮ್ಮ ನಾಡಿ ಮಿಡಿತ ಹೇಳ್ತಿರುತ್ತೆ, ಎಲ್ಲ ಹೇಳುತ್ತೆ ಮೇಡಮ್. ಭಗವಂತ ಇದನ್ನ ಇಲ್ಲ ಅಂತೇಳಿ ನಿಮ್ಮ ಜನ್ಮಾಂತರದ ಒಂದು ಪಾಪ ಪುಣ್ಯಕ್ಕೆ ಅನುಗುಣವಾಗಿರ್ಬೋದು, ಇಲ್ಲ ನಾವು ಪಡ್ಕೊಂಡಿದ್ದೀವಿ ಅನ್ನೋದ್ರ ಮೇಲೆ ತಂದೆ ತಾಯಿ ಕೃಪೆಯಿಂದ ಇರಬಹುದು, ಏನೇ ಒಂದು ಶಕ್ತಿಯಿಂದ ನಮ್ಮತನದ ಈ ನಮ್ಮ ಯೋಗ್ಯತೆನ ಅಳದು ತೋರಿಸ್ತಾ ಇರುತ್ತೆ ಸಮಾಜಕ್ಕೆ. ಸರ್, ಇನ್ನು ನಿಮ್ಮ ಜರ್ನಿ ಬಗ್ಗೆ ಮಾತಾಡೋದಾದರೆ, ನೀವು ಯಾದಗಿರಿಯಲ್ಲಿ ಅವಾಗ ಬಂದು ಸೆಟ್ಲ್ ಆದ್ರಿ, ಇಷ್ಟೆಲ್ಲ ನೋಡಿದ್ದೀರಾ, ಟ್ರಾವೆಲ್ ಮಾಡ್ತಿರ್ತೀರಾ, ಎಲ್ಲ ಆಗಿದೆ. ಇನ್ನು ಉತ್ತರ ಕರ್ನಾಟಕ ಅಂತ ಬಂದಾಗ ಈಗಲೂ ಸಾಕಷ್ಟು ಜನ ಹೇಳ್ತಾರೆ, ಕೆಲವೊಂದು ಫೆಸಿಲಿಟೀಸ್ ಆಗಿರ್ಬೋದು, ಅಲ್ಲಿರುವಂಥ ಟ್ಯಾಲೆಂಟ್ ಆಗಿರ್ಬೋದು, ಸಾಕಷ್ಟು ಜನರಿಗೆ ಇನ್ನೂ ಗುರುತಿಸ್ಕೊಳ್ಳೋಕ್ಕೆ ಅವಕಾಶಗಳಾಗಿರ್ಬೋದು, ಸಾಕಷ್ಟು ವಿಚಾರಗಳಿದೆ.
ನೀವು ಅವತ್ತಿಗೆ ನೋಡಿದಂಥ ಊರಿಗೂ ಇವಾಗಿಗೂ ಏನು ವ್ಯತ್ಯಾಸ ಇದೆ, ಹಾಗೆಯೇ ನಿಮ್ಮ ಜನ ನಿಮ್ಮನ್ನ ಹೇಗೆ ನೋಡ್ತಾರೆ, ನಿಮಗೆ ಇನ್ನೂ ಸಪೋರ್ಟ್ ಸಿಕ್ಕಿದ್ದಿದ್ರೆ ನಾನು ಇನ್ನೂ ಬೆಟರ್ ಆಗ್ಬೋದಿತ್ತು ಅಂತ ಅನ್ಸುತ್ತಾ? ಯಾವ ರೀತಿಯಾಗಿತ್ತು ನಿಮ್ಮ ಜರ್ನಿ? ಇವತ್ತಿಗೆ ಜನ ನಿಮ್ಮನ್ನ ಗುರ್ತಿಡಿದಾಗ, ನಿಮ್ಮನ್ನು ಮಾತಾಡಿಸಿದಾಗ ಏನು ಹೇಳ್ತಾರೆ, ಅದ್ರ ಬಗ್ಗೆ ಹೇಳಿ ಸ್ವಲ್ಪ. ಮೇಡಮ್, ಈಗ ನಂದು ಊರು ಬಂದು ಕೆಂಬಾವಿ, ತಾಲೂಕು ಸುರಪುರ, ಜಿಲ್ಲೆ ಯಾದಗಿರಿ. ಮುಂಚೆ ಗುಲ್ಬರ್ಗ ಇತ್ತು, ಈಗ ಯಾದಗಿರಿ ಡಿವೈಡ್ ಆದಮೇಲೆ ಯಾದಗಿರಿ ಆಯಿತು. ಒಂದು ಪರವಾಗಿಲ್ಲ, ಒಂದು ಪಟ್ಟಣ ಇದೆ ಕೆಂಬಾವಿ ಅಂತಕ್ಕಂಥದ್ದು. ಅಷ್ಟೊಂದು ಫುಲ್ ಯಾರಿಗೂ ಗೊತ್ತಿಲ್ಲದೆ ಇರೋರ ಥರ ಏನಿಲ್ಲ, ಇಲ್ಲ, ಚೆನ್ನಾಗಿದೆ ಊರು. ಒಂದು ತಾಲೂಕು ಮಟ್ಟ ರೇಂಜಿಗಿದೆ ಅದು. ಗೊತ್ತು. ಕೆಂಬಾವಿಯಲ್ಲಿ ನಾನು ನಿಂಬೆಕಾಯಿ ತಿಂದಾದ್ಮೇಲೆ ಭಾಳ ಸಂಭ್ರಮಿಸಿದರು ಜನಗಳು. ಆ ಟೈಮಲ್ಲಿ ನಾನು ಒಂದು ಸ್ವಲ್ಪ ಹುಡುಗರನ್ನ ನನ್ನ ಜೊತೆಲಿ ಇಟ್ಕೊಂಡು ಸ್ಟ್ರಿಕ್ಟ್ ಅನ್ನೋದೊಂದು ಪಾಲನೆ ಮಾಡಿಸ್ತಿದ್ದೆ. ಈ ಚಟಗಳು ಇರಲಿಲ್ಲ ಮಕ್ಕಳಿಗೆ, ಹುಡುಗರಿಗೆಲ್ಲ, ನನ್ನ ಫ್ರೆಂಡ್ ಸರ್ಕಲಲ್ಲಿ. ಅದಾದಮೇಲೆ ನಮ್ಮ ಕ್ಲಾಸ್ಮೇಟ್ಗಳ ಈಗ ನೋಡಿದಾಗ ಭಾಳ ಬೇಜಾರಾಗುತ್ತೆ. ಅಂದರೆ ಸುಮಾರು ಚಟಗಳು ಕಲ್ತಾದ್ಮೇಲೆ ಏನೋ ಎಲ್ಲ ಇದಾಗಿದ್ದು, ಫ್ಯಾಮ್ಲಿ ಸಿಟಿಗೆ ಬಂದ್ಮೇಲೆ ಸಾಕಷ್ಟು ಜನ ಬೇರೆ ಥರ ಬದಲಾಗ್ಬಿಡ್ತಾರೆ. ಹಳ್ಳಿಲಿ ಇದ್ದಂಗೆ ಇನೋಸೆನ್ಸ್ ಇರೋದಿಲ್ಲ. ಬಟ್ ಏನಂದರೆ ಅವ್ರಿಗೆ ಕೆಲವೊಂದು ಚಟಗಳು ಕಲಿಬೇಕಾದ್ರೆ ಯಾವುದೋ ಫೀಲಿಂಗ್ ಇದೆ, ನನಗೆ ಈ ಸಂಸಾರ ನೋಡ್ಕೋಬೇಕು, ಯಾವುದೋ ಒಂದು ಆ ಫೀಲಿಂಗು ಈ ಫೀಲಿಂಗ್ ಅಂತ ಹೇಳ್ಬಿಟ್ಟು ಆ ಒಂದು ನೆಪ ಮಾಡಿಕೊಂಡು ಕುಡಿತನ ಸ್ಟಾರ್ಟ್ ಮಾಡಿಬಿಡ್ತಾರೆ. ಹಳ್ಳಿ ಕಡೆ ಇದು ಜಾಸ್ತಿ ಆಗುತ್ತೆ ಮೇಡಮ್. ಅದಾದಮೇಲೆ ಕುಡಿತ ಜಾಸ್ತಿ ಆದಮೇಲೆ ಅದು ಚಟವಾಗಿ ಆಕ್ರಮಿಸ್ಕೊಂಡು ಅದು ಏನು ಮಾಡಿಬಿಡುತ್ತೆ, ಇವರು ಬರ್ಬಾದ ಜೀವನ ಮಾಡಿಬಿಡುತ್ತೆ. ಎಲ್ಲ ಕಡೆ ಆ ಮನುಷ್ಯನ ಗೌರವ, ಆ ಮನುಷ್ಯನೇ ಅಲ್ಲ ಅನ್ನೋ ಒಂದು ಅಗೌರವವನ್ನು ತೋರಿಸ್ಕೊಳ್ಳೋದಕ್ಕೆ ಶುರು ಮಾಡಿಬಿಡುತ್ತೆ ಅದು ಚಟ. ಅದು ಏನಾಗ್ಬಿಡುತ್ತೆ, ಮನುಷ್ಯನಿಗೆ ಬೆಲೆ ಇಲ್ದಂಗೆ ಆಗ್ಬಿಡುತ್ತೆ ಮೇಡಮ್ ಸಮಾಜದಲ್ಲಿ. ನೋಡಿದ ತಕ್ಷಣನೇ ಅವನ ಕುಡುಕ, ಅವ್ನು ನೋಡಿಲ್ಲ, ಬೇರೆ ಥರ ಜನಗಳು ಬೇರೆ ಬೇರೆ ಥರ ಮಾತಾಡೋಕೆ ಶುರು ವ್ಯಕ್ತಿತ್ವದ ಏನಾದರೂ ಸಣ್ಣ ಪುಟ್ಟ ಒಂದು ವಾಗ್ವಾದ ಕೇಳಿದಾಗ ಕೂಡ ಆ ರೀತಿ ಅದು ಅವ್ರಿಗೆ ಹರ್ಟ್ ಆಗುತ್ತೆ ಅನ್ನೋ ಒಂದು ಇದು ನೋಡಲ್ಲ ಮೇಡಮ್, ಯಾರು ಯೋಚನೆ ಮಾಡಲ್ಲ. ಅವ್ರನ್ನ ಆಳಕ್ಕೆ ಹೋಗಿ ಚುಚ್ಚಲೇಬೇಕು ಅಂತ ಯೋಚನೆ ಮಾಡ್ತಾರೆ ಜನ. ಅದು ಸಣ್ಣ ಪುಟ್ಟ ಚುಚ್ಚಲ್ಲ, ಅವರು ಏನು ಮೇಜರ್ ಇದೆ ಅದನ್ನೇ ಚುಚ್ಚಕ್ಕೆ ಪ್ರಯತ್ನ ಆ ಥರನೇ ಜನಗಳು ಮೈಂಡ್ ಇರೋದು. ಆ ಟೈಮಲ್ಲಿ ಒಂದು ಸ್ವಲ್ಪ ಯುವಕರು ಯೋಚನೆ ಮಾಡಬೇಕಾಗುತ್ತೆ ಮೇಡಮ್. ನಾವು ಯಾವ ಮಟ್ಟಕ್ಕೆ ಇರಬೇಕು, ಸಮಾಜದೊಳಗೆ ನಾವು ಎಷ್ಟರ ಮಟ್ಟಿಗೆ ನಾವು ಯಾವುದ್ರ ಮುಖಾಂತರ ಗುರುತಿಸ್ಕೋಬೇಕಂತೇಳಿ ಯೋಚನೆ ಮಾಡಬೇಕು. ಅವರು ಸಾಧನೆ ನೀನೇನು ಬಿಡಪ್ಪ, ನೀನು ಸಿನಿಮಾ ಹಂಗೆ ಹಿಂಗೆ ಅಂತ ಅಂದ್ಕೊಂಡ್ರೆ ಆಗಲ್ಲ ಮೇಡಮ್. ನೀನೇನು ಬಿಡಪ್ಪ ಸ್ಟೂಡೆಂಟ್, ನೀನು ಪೊಲೀಸ್ ಆಗ್ಬೇಕಂತೆ ಹಂಗೆ ಇದು ಅಲ್ಲ. ನೀನು ಸಾಮಾನ್ಯ ರೈತ ಆಗ್ಬೇಕಂದ್ರೂ ಕೂಡ ಜೀವನದ ಪದ್ಧತಿಗಳನ್ನ ಇಟ್ಕೋಬೇಕು. ನೀನು ಸೋಂಬೇರಿ ಆದರೂ ಕೂಡ ನನ್ನಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ನನ್ನಿಂದ ಏನೂ ಆಗಲ್ಲ, ನನ್ನ ಕೆಲಸನೇ ಆಗಲ್ಲ, ಏನು ಮಾಡಲಿ, ನಿನ್ನಿಂದ ಯಾರಿಗೂ ತೊಂದರೆ ಆಗದೇ ಇರೋ ಥರ ನಾನು ಬದುಕಬೇಕನ್ನೋ ಒಂದು ಛಲ ಇರಬೇಕು. ನೀನು ಅಲ್ಪ ಸ್ವಲ್ಪ ಏನಾದರೂ ಕಲಿತಿರುತ್ತಲ್ಲ, ಅದ್ರ ಮುಖಾಂತರ ಇನ್ನೊಬ್ರಿಗೆ ತೊಂದರೆ ಆದಂತ ಯೋಚನೆ ಮಾಡ್ತಿರ್ಬೇಕು. ನಮ್ಮನ್ನು ನಂಬ್ಕೊಂಡಿರೋ ತಂದೆ ಒಳ್ಳೆ ರೀತಿಯಲ್ಲಿ ಬದುಕಬೇಕು. ಈಗ ನನ್ನ ಬಗ್ಗೆ ನಾನೇ ನೋಡ್ಕೊಂಡು ಹೋಗ್ಬಿಟ್ರೆ, ಹಿನ್ನೆಲೆ ನೋಡಲಿಲ್ಲ ಅಂದರೆ ಇನ್ನೊಬ್ರಿಗೆ, ಈಗ ತಂದೆ ತಾಯಿ, ಈಗ ನನಗೇನಾದರೂ ಆದರೆ ಮನೇಲಿರೋರಿಗೆ, ನಾನು ಮಾಡೋದು ಮಕ್ಕಳಿಗೆ ಎಲ್ಲರಿಗೂ ಫೀಲ್ ಆಗುತ್ತೆ, ತಮ್ಮದರಿಗೆ ನಮ್ಮ ಅಣ್ಣನಿಗೆ ಹಿಂಗಾಗ್ಬಿಡ್ತಲ್ಲ ಅಂತ ಯೋಚನೆ ಮಾಡೋಕೆ ಶುರು ಮಾಡಿಬಿಡ್ತಾರೆ. ಅದಕ್ಕಿಂತ ಬಿಫೋರ್ ನಾನು ಏನು ಮಾಡ್ಕೋಬೇಕನ್ನೋ ಒಂದು ಇದು ಇರಬೇಕಲ್ಲ, ಸೆನ್ಸ್ ಇರಬೇಕಲ್ಲ. ನಂದು ನಾನೇ ಯೋಚನೆ ಮಾಡಬಾರ್ದು. ನನ್ನ ಹಿನ್ನೆಲೆ ಇರೋರ್ಗು ಈ ತೊಂದರೆ ಆಗ್ಬೋದೇನೋ, ಮಾನಸಿಕವಾಗಿ ಏನೋ ಇದಾಗ್ಬೋದು, ಅದನ್ನೆಲ್ಲ ಯೋಚನೆ ಮಾಡಬೇಕಾಗತ್ತೆ. ಅದು ಮಾಡಲ್ಲ ಜನಗಳು. ಅದೊಂದು ಸ್ವಲ್ಪ ಇದು ಮಾಡ್ಕೋಬೇಕು. ಭಾಳ ಸಣ್ಣ ಸಣ್ಣ ಹುಡುಗರು ಇತ್ತೀಚೆಗೆ ಏನು ಚೆನ್ನಾಗಿ ಓದಿದ್ದಾರೆ ಹುಡುಗರು ಅನ್ಕೊತಿದ್ದೆ ನಮ್ಮೂರಲ್ಲಿ. ಚೆನ್ನಾಗಿ ಓದಿದ್ದಾರೆ, ಮುಂದೆ ಏನೋ ಆಗ್ತಾರೆ ಇವರು ಅಂತ ಅನ್ಕೊತಿದ್ದೆ. ಅಂಥವರೆಲ್ಲ ಇವತ್ತು ನೋಡ್ತಿರ್ತೀನಿ, ಹೆವಿ ಕುಡಿತ, ವಿಚಾರಗಳಿಲ್ಲ, ಅವ್ರದ್ದೇ ಅವರು ಒಂದು ಬಿಲ್ಡಪ್ಪು ದಿಮಾಕುಗಳಲ್ಲಿ. ನಾನು ಯಾರಿಗೆ ಅದರಲ್ಲ ಅನ್ನೋ ಒಂದು ಇದು ಸ್ಕೋಪು, ಹಿರಿಯರಿಗೆ ಗೌರವನೇ ಕೊಡಲ್ಲ. ಈ ಥರದ್ದೆಲ್ಲ ವಾತಾವರಣ ಕ್ರಿಯೇಟ್ ಆಗಿದೆ. ಇದೆಲ್ಲ ಅವಾಯ್ಡ್ ಆಗ್ಬೇಕು. ಯಾಕಂದರೆ ಬೇಸರ ಮೂಡಿಸುತ್ತೆ. ಯಾಕಂದರೆ ನಾವು ಹಂಗಿರಲಿಲ್ಲ ಮೇಡಮ್. ದೊಡ್ಡವ್ರಿಗೆ ನಾವು ಗೌರವ ಕೊಡ್ತಿದ್ದೀವಿ, ನಾವು ಎದುರಾಡೋದಕ್ಕೂ ಭಯ. ಟೆಕ್ನಾಲಜಿ ಬೆಳೀತು ಅಂತ ನಮ್ಮ ಒಳ್ಳೆತನ ಬಿಡಬಾರದು ಮೇಡಮ್. ಯಾವಾಗ ನಾವು ಇನ್ನೊಬ್ರಿಗೆ ಗೌರವ ಕೊಡೋದು ಕಲಿತೀವೋ, ಅದು ಅವ್ರಿಗೆ ಕೊಟ್ಟಂಗಲ್ಲ, ನಮಗೆ ನಾವೇ ಗೌರವ ಹೆಚ್ಚಿಸ್ಕೊಂಡಂಗೆ. ಅದನ್ನ ನಾವು ತಿಳ್ಕೊಂಡಿರ್ಬೇಕು ಫಸ್ಟ್. ಹೌದು, ನಮ್ಮ ಲೈಫ್ ವ್ಯಾಲ್ಯೂಸು, ನಮ್ಮ ಪದ್ಧತಿ, ಆಚಾರ, ವಿಚಾರಗಳನ್ನ ನಾವೇ ಬಿಟ್ಕೊಟ್ರೆ ಎಲ್ಲಿ ಬೇರೆಯವ್ರು ಯಾರು ನಮ್ಗೆ ಅದನ್ನ ತಿಳಿಸ್ಕೊಡ್ತಾರೆ? ಇಲ್ಲ ಮೇಡಮ್, ಈಗ ಒಬ್ಬ ಮನುಷ್ಯ ಸತ್ತ ಮೇಲೆ ಸತ್ತು ಮುಗದೆ ಹೋಯ್ತು. ಅವನು ಹೆಣನೇ, ಇವತ್ತಿರೋ ಎಷ್ಟೋ ಬಾರಿ ನಾಳೆ ಇರಲ್ಲ. ಅವನು ಸತ್ತ ಮೇಲೆ ಅವನಿಗೇನು ಇಲ್ಲ. ಬದುಕಿರ್ಬೇಕಾದ್ರೆ ಅಣ್ಣ, ತಮ್ಮ, ಓ ಸರ್,
ಇದೆಲ್ಲ ಏನ್ ಬರುತ್ತೆ. ಮಾಡಿದೀವಿ ಸತ್ ಅನ್ನೋದೇ ಮೇಲೆ ಮುಖ್ಯ ಯಾರಾದರೂ ಆಗುತ್ತೆ. ಸರ್ ಅದ್ಮೇಲೆ ಅಣ್ಣ ಜ್ಞಾಪಿಸ್ಕೋಬೇಕಲ್ಲ. ತಮ್ಮ ಅಂತ ಅನ್ನೋಕ್ಕಾಗುತ್ತಾ ಮೇಡಮ್? ಇಲ್ಲ, ಇರ್ಬೇಕಾದ್ರೆ ಅದನ್ನು ಸಂಪಾದನೆ ಮಾಡ್ಬೇಕು ಫಸ್ಟ್ ನಾವು. ಆ ಒಂದು ಸಂಪಾದನೆ ಹೇಗ್ ಆಗ್ಬೇಕು ಬದುಕ್ತೀವಿ ಯುವಕರಲ್ಲಿ. ಇಂಪಾರ್ಟೆಂಟ್ ಆಗುತ್ತೆ. ನಾನು ಯುವಕರಿಗೆ ಹೇಳೋದು ಅದು ಒಂದೇ, ಏನಂದರೆ ಈಗ ಬೆಳೀತಕ್ಕಂಥ ಮಕ್ಕಳು ನೀವು ಈ ರೀತಿ ಬದುಕ್ರಿ. ನೀವು ಏನು ಮಾಡೋದು ನೀವು ಹಂಗೆ ಹಿಂಗೆ ಗುರಿ ಇಲ್ಲ ಅಂತಂದ್ರೂ ಕೂಡ ನಿಮ್ಮ ಒಳ್ಳೆ ರೀತಿ ಬದುಕಬೇಕು, ಸಾಮರ್ಥ್ಯ ಇರಬೇಕು, ವ್ಯಾಲ್ಯೂಸ್ನ ಉಳಿಸ್ಕೊಂಡು ಸಮಾಜದಲ್ಲಿ ನಿಮ್ಮ ಗೌರವ ಹೆಚ್ಚಿಸ್ಕೋಬೇಕು. ಆ ಒಂದು ರೀತಿಯಲ್ಲಿ ಬದುಕಬೇಕು. ಒಂದು. ಎರಡನೇದು ಬಂದು ನಾನು ನಿಂಬೆಹಣ್ಣು ತಿಂದಾದ್ಮೇಲೆ ಭಾಳಷ್ಟು ಜನ ಗುರುತಿಸಿದ್ರು. ಒಳ್ಳೆ ಗೌರವ ಕೂಡ ನನಗೆ ಅಲ್ಲಿಂದ ಹೆಚ್ಚಾಗಿದೆ. ಭಾಳಷ್ಟು ಜನ ಗುರುತಿಸ್ತಾರೆ, ಇಲ್ಲ ಅಂತಲ್ಲ. ಬಟ್ ಈ ಪ್ರೋತ್ಸಾಹ ಅಂತ ಬಂದಾಗ ಒಂದಿಷ್ಟು ಜನ ರಿಸ್ಕ್ ತಗೊಳಕ್ ಹೋಗಲ್ಲ, ತಗೊಳಕ್ ಹೋಗಲ್ಲ. ಕಂಟಿನ್ಯೂಸ್ ಆಗಿ ಹೆಲ್ಪ್ ಮಾಡಬೇಕಾಗತ್ತೆ. ಬೇರೆ ವಿಷಯಗಳಿಗೆ ಹೋಲಿಸಿದ್ರೆ ಮೇಡಮ್, ಈ ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಒಂದಿಷ್ಟು ಜನ ನಮ್ಮ ಫ್ರೆಂಡ್ ಸರ್ಕಲ್ ಇದೆ. ಇಲ್ಲೆಲ್ಲ ದಕ್ಷಿಣ ಕರ್ನಾಟಕದಲ್ಲಿ ಬೇಗ ಪುಷಪ್ ಮಾಡ್ತಾರೆ ಜನಗಳನ್ನ, ಹೌದು. ನಾನು ನೋಡಿದ್ದೀನಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಭಾಳ ಕಠಿಣ. ಅಟ್ಲೀಸ್ಟ್ ಒಬ್ರು ಇಬ್ರು ಹೆಲ್ಪ್ ಮಾಡ್ಲಿಲ್ಲ ಅಂದ್ರೂ ಬೇರೆ ಯಾರು ನಿಮ್ಗೆ ಆಪ್ಷನ್ಸ್ ಜಾಸ್ತಿ ಸಿಗುತ್ತಿಲ್ಲಿ. ವಿಚಾರ ಮಾಡಿ ಮೇಡಮ್, ನಿಂಬೆಹಣ್ಣು ತಿಂದಾಗ ಅವನೇನು ಚಾಡಿ ಮುಖಾಂತರ ತಿನ್ನ, ಮೋಡಿ ಮುಖಾಂತರ ತಿನ್ನ, ಈ ಥರ ಯೋಚನೆ ಮಾಡಿಬಿಟ್ರು ಜನಗಳು. ಅನುಮಾನಾಸ್ಪದವಾಗಿ ನೋಡುವಂತ ಆ ಥರ ಎಲ್ಲ ಥಿಂಕ್ ಮಾಡಿದ್ರು. ನಮ್ಗೆ ಗೊತ್ತಲ್ಲ, ನೀನು ಹೆಂಗೆ ತಿಂದಿ, ಅದು ಅನುಮಾನದಿಂದನೇ ನೋಡೋಕೆ ಶುರು ಖುಷಿ ಮಾಡ್ಬಿಟ್ರು. ಪಡೋದಕ್ಕಿಂತ ಅದನ್ನ ಯಕ್ಷ ಪ್ರಶ್ನೆ ಮಾಡುವಂಥದ್ದು ಅಥವಾ ಅದೇ ಮೇಡಮ್, ಬೇರೆ ರೀತಿ ನೋಡುವಂಥದ್ದು. ಅದು ಬೆಂಗಳೂರಲ್ಲಿ ತಿನ್ನಲ್ಲ ನಿಂಬೆಹಣ್ಣು. ಅದೇ ಇಲ್ಲಿ ಏನು ಯಾವ ರೀತಿ ಕೇಳೋಕೆ ಶುರು ಮಾಡಿದ್ರಂದ್ರೆ, ಅದು ಹೆಂಗೆ ತಿಂದಿ ಮರಯ, ನಮಗೂ ಹೇಳ್ಕೊಡಿ, ನಾವು ಅಂದ್ರೆ ನೋಡಿ ಎಂಕರೇಜ್ ಕ್ಯೂರಿಯಾಸಿಟಿ, ಒಳ್ಳೆ ರೀತಿಯಾದಂತಹ ಎಂಕರೇಜ್ ಮಾಡೋದು ಅನುಭವ ಇದನ್ನೇ ಬೇರೆ, ಪ್ರೋತ್ಸಾಹ ಆ ಒಂದು ಇದನ್ನೇ ಬೇರೆ. ಆ ಕಾರಣಕ್ಕಾಗಿ ನಮ್ಮವರು ವಿದ್ಯೆದಲ್ಲೂ ಅದು ವಿಚಾರದಲ್ಲೂ ಕಡಿಮೆ ಆಗ್ಬಿಡ್ತಾರೆ ಅಂತ ನನಗನ್ಸುತ್ತೆ. ಅದೇ ಯೋಚನೆ ಮಾಡುವಂಥ ಯೋಚನೆ ಮಾಡೋ ಶಕ್ತಿ ಭಾಳ ಕಡಿಮೆ. ಮತ್ತು ಇನ್ನೊಂದೇನೆಂದರೆ, ಕೆಲವೊಂದು ಸರ್ತಿ ಇದೆಲ್ಲ ನೋಡಿದ್ದೀನಿ ಮೇಡಮ್, ಅವ್ನು ತಿಂದರೆ ಅವ್ನು ತಿಂದಿರ್ಬೇಕು ಬಿಡು, ಅವ್ನು ಏನು ಬಂತ ಮುಖ ಒಂಥರ ಮಾಡ್ಕೊಂಡೆ ನೋಡ್ತಿರ್ತಾರೆ ನಮ್ಮನ್ನ. ಆ ಥರದ ಜನಗಳು ಇದ್ದಾರೆ. ನಮ್ಮನೆ ಬೇರೆ ಕ್ಯಾಟಗರಿ ತರ ಅಥವಾ ವಿಚಿತ್ರವಾಗಿ ನೋಡುವಂತ ಹೌದು ಜನಗಳಿದ್ದಾರೆ. ಸಪೋರ್ಟ್ ಮಾಡಲ್ಲ. ಈ ಸಿನಿಮಾ ಮಾಡ್ತಾನೆ, ಅವನು ಸಿನಿಮಾ ಮಾಡಿದ್ರೆ ಅವ್ನು ಮಾಡ್ತಿರ್ಬೇಕು ಅನ್ನೋ ವಾಗ್ವಾದಗಳು ನಾವು ಕೇಳಿದ್ದೀವಿ. ಏನು ಒಳ್ಳೇದು ಮಾಡಬಹುದು, ಸಪೋರ್ಟ್ ಮಾಡ್ಬೋದು ಅನ್ನೋದಕ್ಕಿಂತ ಒಬ್ಬರನ್ನ ಕೆಳಗಿಳಿಯೋದು ಹೇಗೆ ಅಥವಾ ಹೀಯಾಳಿಸೋದು ಹೇಗೆ ಅನ್ನೋ ಎರಡೂ ಥರ ಜನಗಳು ಇದ್ದೇ ಇರ್ತಾರೆ ಮೇಡಮ್. ಸಪೋರ್ಟ್ ಅಷ್ಟೇ ನಮಗೆ ಆದಷ್ಟು ಬರಲಿ ಅನ್ನೋ ಬ್ಯಾಲೆನ್ಸ್ ಇರುತ್ತೆ, ನೆಗೆಟಿವ್ ಎಷ್ಟೋ ಜನ ನಮ್ಮನ್ನು ಬೆಳೆಯಪ್ಪ ಅನ್ನೋರು ಎಷ್ಟೋ ಜನ ಇದ್ದಾರೆ, ಬೆಳೆಸೋರು ಇದ್ದಾರೆ, ತುಳಿಯೋರು ಇದ್ದಾರೆ. ಎರಡು ಸಮಾನವಾಗಿ ನಾವು ಸ್ವೀಕಾರ ಮಾಡ್ಕೊಂಡು ಇಲ್ಲಿ ತನಕ ಬಂದಿದ್ದೀವಿ ಮೇಡಮ್. ನಾವು ಬೆಳೆಸಿರೋರಿಗೆ ಕೃತಜ್ಞತೆ ಮನಸ್ಸಿಂದ ಅರ್ಪಿಸ್ತೀವಿ, ತುಳಿಯೋರಿಗೆ ನೀವು ಚೆನ್ನಾಗಿರಪ್ಪ ಅಲ್ಲೇ ಇರಿ, ನಮ್ಮ ಪಾಡಿಗೆ ನಾವು ಇರ್ತೀವಿ, ನಿಮ್ಮ ಪಾಡಿಗೆ. ಬಟ್ ದೊಡ್ಡವರು ಇಲ್ಲಿ ಏನಾಗಬೇಕಾಗಿದೆ ಅಂದರೆ, ಒಂದಿಷ್ಟು ಜನಗಳು ಏನಾದರೂ ಅಚೀವ್ ಮಾಡುವಾಗ, ಈಗ ನೋಡಿ ಮೊನ್ನೆ ರೀಸೆಂಟಾಗಿ ಲೋಕೇಶ್ ಅಂತೇಳಿ ನಮ್ಮ ಯಾದಗಿರಿ ಹುಡುಗ ಒಂದು ಕ್ರೀಡಾಂಗಣಗೋಸ್ಕರ ಅವನು ಎಷ್ಟು ಕ್ರೀಡಾಪಟ್ಟ, ಅವನು ರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಗುರುತಿಸ್ಕೊಳ್ಳೋದಕ್ಕೆ ಎಷ್ಟೋ ಪ್ರಯತ್ನಪಟ್ಟು ಏನೋ ಮಾಡ್ತಿರ್ತಾನೆ. ಅವನೊಂದು ಕ್ರೀಡಾಂಗಣದ ಬಗ್ಗೆ ಧ್ವನಿ ಎತ್ತಾನೆ, ಅವನಿಗೆ ಯಾರು ಸಪೋರ್ಟೇ ಮಾಡಲ್ಲ. ಭಾಳ ಬೇಜಾರಾಗುತ್ತೆ. ಅದೆಲ್ಲ ಬೇಸಿಕ್ ಫೆಸಿಲಿಟಿ ಕೇಳಿದಾಗ ಅದು ಬೇಜಾರಾದಾಗ ಏನಾಗುತ್ತೆ ಮೇಡಮ್, ಮಾಡೋನ ಮನಸ್ಸು ಕುಂದೋಗ್ಬಿಡುತ್ತೆ. ನಮಗೆ ಯಾರು ಕೇಳ್ತಾರೆ ಬಿಡು, ಇಲ್ಲ ಅದು ಎಷ್ಟು ಪ್ರಯತ್ನ ಮಾಡಿ ಆ ಥರ ನೋಡಿದಾಗ ಈಗ ಅವನು ಲೋಕೇಶ್ ಅವರು ನಾಳೆ ಯಾವ್ದಾರ ಒಂದು ಇಂಟರ್ವ್ಯೂ ಅಲ್ಲಿ ಈ ಥರ ಜನಗಳು ಸರಿಯಿಲ್ಲ ಅಂತ ಒಂದು ರೀಲ್ಸಲ್ಲಿ ಏನಾದ್ರು ಹೇಳ್ಕೊಂಡಾಗ, ಅಂಥವ್ರಿಗೆ ಯಾರು ಮುಸ್ ನೋಡಲಿ, ನಮ್ಮಂಥವ್ರಿಗೆ ಯಾರು ನೋಡ್ತಾರೆ, ನಾವು ಇವೆಲ್ಲ ಮಾಡ್ಲಕ್ಕೆ ಹೋಗ್ಬಾರ್ದು, ಇವೆಲ್ಲ ನಾವು ಹಿಂಗೆ ಇರೋದಕ್ಕೆ ರೈಟ್ ಅಂತಾರೆ. ಒಳ್ಳೆ ರೀತಿಯಾದಂಥ ಸಪೋರ್ಟ್ ಆಗಲ್ಲ. ಈಗ ನಮಗೂ ಕೂಡ ಪ್ರಯತ್ನ ಪಡಕ್ಕೂ ಒಂದು ಮೋಟಿವೇಶನ್ ಇರೋದಿಲ್ಲ. ಎಲ್ಲಿ ಮೇಡಮ್, ಈಗ ದೊಡ್ಡವರೇ ಅವನು ಈ ದುಡ್ಡು ಯಾರದು, ಈ ದೊಡ್ಡವ್ರ ಹತ್ರ ದುಡ್ಡು ಇರಲ್ವಾ ಮೇಡಮ್? ಹೌದು, ಸಣ್ಣ ಪುಟ್ಟ ಹೆಲ್ಪ್ ಮಾಡೋಕ್ಕಾಗಲ್ಲ. ಶ್ರೀಮಂತರು ಆಗ್ತಾನೆ ಇರ್ತಾರೆ, ಬಡವರಾಗೆ ಇರ್ತಾರೆ. ಇಲ್ಲಿ ತನಕ ಮೇಡಮ್ ಅಗರ್ಭ ಶ್ರೀಮಂತರು ಇದ್ದಾರೆ ನಮ್ಮ ಕಡೆ, ಅವ್ರ ಹತ್ರ ಕೊಳಿತಾನೆ ಇದೆ ದುಡ್ಡು. ಅಂಥವ್ರು ಏನು ಮಾಡಬೇಡಿ, ನೀವು ಸಾಧಕರನ್ನ ಬಾಧಕರನ್ನ ಒಂದಿಷ್ಟು ಗುರುತಿಸಿ ಏನಾದರೂ ಒಂದು ಪುಣ್ಯ ಕಾರ್ಯ ಮಾಡಿರಿ. ಎಲ್ಲ ಕಡೆ ಮಾಡ್ತಾ ಇದ್ದಾರೆ, ನೀವೇ ಮಾಡ್ತಾ ಇಲ್ಲ. ನಮ್ಮ ಭಾಗದವ್ರೆ ಮಾಡಿರಿ, ಒಳ್ಳೊಳ್ಳೆಯವರಿಗೆ ಒಂದು ಅನುಕೂಲತೆ ಮಾಡಿಕೊಡ್ರಿ. ಯಾರ್ಯಾರು ಏನೇನು ಫೀಲ್ಡಲ್ಲಿ ಇದ್ದಾರೆ ಜನ ಗೆಲ್ಲಿಸ್ತಾರೆ ಕೂಡ. ನೀವು ಒಳ್ಳೆ ಕೆಲಸ ಮಾಡಿದ್ರೆ ಆಟೋಮೆಟಿಕಲಿ ರಿಸಲ್ಟ್ ಬರುತ್ತೆ ಅಲ್ಲ ನಿಮ್ಗೆ ಮೇಡಮ್. ಈಗ ನಾವು ನೋಡ್ತೀವಿ, ಈಗ ಯಾರಾದರೂ ಅಗರ್ಭ ಶ್ರೀಮಂತ 200 ಕೋಟಿ ಖರ್ಚು ಮಾಡ್ಕೊಂಡು ಮದುವೆ ಆದ, ಗೃಹ ಪ್ರವೇಶಕ್ಕೆ ಇಷ್ಟು ಖರ್ಚು ಮಾಡ್ದ, ಯಾವುದ್ಯಾವುದಕ್ಕೋ ಏನೇನೋ ಖರ್ಚು ಮಾಡ್ತಿದ್ಯಾ. ಹೌದು, ನನ್ನ ಬರ್ತ್ಡೇ ಪಾರ್ಟಿ ನೀನು ಎಷ್ಟು ಖರ್ಚು ಮಾಡ್ತೀಯ, ನಿನ್ನ ಪಾರ್ಟಿಯಲ್ಲಿ ಅರ್ಧ ದುಡ್ಡು ಕೊಟ್ಬಿಟ್ರೆ ಎಷ್ಟೋ ಜನ, ಅರ್ಧ ದುಡ್ಡು ಕೊಟ್ಟರೆ ಎಷ್ಟು, ನೀನು ಅದೇ ಪಾರ್ಟಿನೇ ಮಾಡು. ಓಕೆ, ನನ್ನ ಪಾರ್ಟಿ ವಿಷಯವಾಗಿ ಇದನ್ನು ಎತ್ತೀನಿ, ಇಂಥವ್ರಿಗೆ ಇಂಥ ಸೌಲಭ್ಯ ಮಾಡಿಕೊಡ್ತೀನಿ ಅಂತ ಮಾಡ್ರಿ. ಯಾಕಾಗಲ್ಲ? ಒಳ್ಳೇದಾಗುವಂಥದ್ದು ಸಮಾಜಮುಖಿ ಕಾರ್ಯ ಏನು ಮಾಡಿದ್ರಿ? ನಿಮಗೆ ಜನ ಅಂದ್ರೇನೋ ಅದರಲ್ಲೂ ಇದರಲ್ಲೂ ಸುಖ ಇದೆಯಲ್ಲ.
ನೀವು ಅಲ್ಲಿ ಮಾಡೋದು ಖರ್ಚೆ. ಆಶೀರ್ವಾದ ಒಳ್ಳೇದು, ಇದು ನೀವು ಸ್ವಂತಕ್ಕೆ ಮಾಡ್ಕೊಳ್ಳೋದಕ್ಕೂ ಜನಕ್ಕೆ ಮಾಡೋದಕ್ಕೂ ತುಂಬ ಡಿಫ್ರೆನ್ಸ್ ಇದೆ. ಅಲ್ಲ ಮೇಡಮ್, ಈ ಮಜಾ ಮಾಡಲಿ ಬೇಡನಲ್ಲ ನನಗೆ. ನಿಮಗೆ ತಿಳಿದಷ್ಟು ಒಂದಿಷ್ಟು ಅನಾನುಕೂಲತೆ ಇರೋರಿಗೆ ಅನುಕೂಲ ಮಾಡಿಕೊಡ್ರಿ. ಈ ಸೋಷಿಯಲ್ ಮೀಡಿಯಾದಲ್ಲಿ ಎಷ್ಟೋ ಜನ, ಅರುಣ್ ಅಂತೇಳಿ ಒಬ್ಬ ಹುಡುಗ, ಎಷ್ಟೋ ಜನ ದಾರಿಲಿ ಹೋಗ್ಬೇಕಾದ್ರೆ ಯಾರೋ ಅಜ್ಜ ದುಡ್ಡು ಹಂಚ್ ಹೋಗ್ತಾನೆ, ನಿಮ್ಮ ಮಗ ನಾನು ಅಂತಾನೆ. ಇನ್ಯಾರೋ ಸಾಯಿ ಅಂತೇಳಿ ಒಬ್ಬ ದೊಡ್ಡ ಮನಸ್ಸು ಅಂತೇಳಿ ಒಬ್ಬ ಆಂಧ್ರ ಪ್ರದೇಶ ಹುಡುಗ, ಅವನು ಏನೆಲ್ಲ ಎಷ್ಟೋ ಮನೆನೇ ಎಷ್ಟೋ ಮಾಡಿದ್ದಾರೆ ಜನಗಳು. ತಮ್ಮ ಯೋಗ್ಯತೆ ಮೀರಿ ಮಾಡ್ತಾ ಇರ್ತಾರೆ ಕೆಲವೊಬ್ರು, ಗೊತ್ತೇ ಇಲ್ಲ ಜನಗಳಿಗೆ. ಒಳ್ಳೇದು ಮಾಡ್ತೀವಿ ಅಂದಾಗ ಅದೇ ರೀತಿಯಾಗಿ ಸಪೋರ್ಟು ಸಿಗುತ್ತೆ ಸರ್. ಅಲ್ಲ ಮೇಡಮ್, ಏನು ಕಟ್ಕೊಂಡು ಹೋಗಲ್ಲ ಮನುಷ್ಯ, ಸತ್ತೋಗ್ತಾನೆ. ಎಲ್ಲ ಮಾಡಿಟ್ರು ಸತ್ತೋಗ್ತಾನೆ, ಮಾಡದೆ ಇದ್ರೂ ಸತ್ತೋಗ್ತಾನೆ, ಪುಣ್ಯದ ಮಾಡಿದ್ರು ಸತ್ತೋಗ್ತಾನೆ, ಪಾಪ ಮಾಡಿದ್ರು ಸತ್ತೋಗ್ತಾನೆ. ಇಲ್ಲಿ ಉಳ್ಕೊಳ್ಳೋದು ಒಂದೇ, ನೀವು ಏನು ಮಾಡಿದ್ರಿ ಅನ್ನೋದು ಪ್ರಿಂಟ್ ಒಂದೇ ಉಳಿಸೋಗುತ್ತೆ. ಮಾತಾಡ್ತಾರೆ ಪ್ರಿಂಟ್ ಒಂದೇ ಉಳಿಯುತ್ತೆ ಮೇಡಮ್. ನಮ್ಮ ಭಾಗದಲ್ಲಿ ಇದ್ದಾರೆ ಯಾರು, ಇವರು DS Max ದಯಾನಂದ್ ಸರ್ ಇದ್ದಾರೆ. ಅವ್ರು ಒಳ್ಳೆ ದುಡ್ಡಿರೋರು. ಅವರು ನಾನು ಈ ಚಾನಲ್ ಮುಖಾಂತರ ಅವ್ರಿಗೊಂದು ಇದು ರಿಕ್ವೆಸ್ಟ್ ಮಾಡ್ಕೊತೀನಿ. ಏನಂದರೆ, ನಮ್ಮಂಥ ಕಲಾವಿದರಾಯಿತು, ಇನ್ನೂ ನಮಗಿಂತ ಪಡ್ತಕ್ಕಂಥ ಕಲಾವಿದರು ಇದ್ದಾರೆ, ಸಾಧಕರಿದ್ದಾರೆ, ಅಂಥವ್ರಿಗೆಲ್ಲ ವ್ಯವಸ್ಥೆ ಮಾಡಿಕೊಡ್ರಿ. ಮಾಡಿರಿ, ನಿಮಗೇನು ಕಡಿಮೆ ಆಗಿದೆ? ನೀವು ಅಷ್ಟೆಲ್ಲ ಗಳಿಸಿದ್ರಲ್ಲ, ಸಂಪಾದನೆ ಮಾಡಿದ್ರಲ್ಲ, ಒಂದಿಷ್ಟು ಸಂಪಾದನೆ ಒಳಗಡೆ ನೀವು ಪುಣ್ಯ ಕೆಲಸ ಮಾಡಿ, ಅದು ವಾಪಸ್ ಕೂಡ ಬರುತ್ತೆ ಅವ್ರಿಗೆ. ಗ್ರಾಟಿಟ್ಯೂಡ್ ಮೂಲಕ ಜನ ಜ್ಞಾಪಿಸ್ಕೊಳ್ತಾರೆ ಅವ್ರು. ಮೇಡಮ್, ಈ ಪುಣ್ಯ ಕೆಲಸ ಮಾಡಿದ್ದು ಯಾರು ಮೇಡಮ್? ಈಗ ಸಮಾಜ ಈ ಥರನೂ ಭಾವನೆ ಇರ್ಬೋದು ಏನೋ, ಏನು ಮಾಡಿದ್ರೆ ಏನು, ಜನಗಳು ಯಾರು ತಿಂತಾರೆ ಹೋಗ್ತಾರೆ, ಆ ಥರ ಇದ್ದೇ ಇದೆ. ಫಿಕ್ಸ್ಡ್ ಮೆಂಟಾಲಿಟಿ ಇರಬಾರ್ದು, ಆ ಥರ ಇದ್ದೇ ಇದೆ ಮೇಡಮ್, ಆ ಥರ ಇದೆ. ಬಟ್ 10 ಜನ ಅನ್ಕೊಂಡು ಹೋಗ್ಲಿ, 11 ಜನರಲ್ಲಿ ಒಬ್ಬರ ಒಂದು ಮಾತು ಇಟ್ಕೊಂಡಿರ್ತಾನೆ ಮೈಂಡ್, ಅವನ ಅಭಿಮಾನ, ಅದಕ್ಕೆ ಬರ್ಸೋಕ್ಕಾಗಲ್ಲ ನೀವು ದುಡ್ಡು. ಆ ಅಭಿಮಾನಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ. ಅಂಥ ಒಂದು ಅಭಿಮಾನ ಇಟ್ಕೊಂಡೇ ಇರ್ತಾನೆ. ಆತ್ಮದಲ್ಲೇ ಪೂಜಿಸ್ತಿರ್ತಾನೆ ಅವನು. ನನಗಿಂಥವ್ರಿಂದ ಒಂದು ಒಳ್ಳೆ ಇದಾಯಿತು, ಹೆಲ್ಪ್ ಆಯಿತು, ನನ್ನ ಜೀವನ ಸಾರ್ಥಕತೆ ಆಯಿತು. ಇವತ್ತಿಗೂ ನಾವು ನೋಡ್ತಿರ್ತೀವಿ ಮೇಡಮ್, ಎಷ್ಟೆಷ್ಟೋ ಮಂದಿ ಏನೇನು ಹೆಲ್ಪ್ ಮಾಡಿರೋರನ್ನ ಈ ನಿತ್ಯಾನಂದ ಸ್ವಾಮಿಗಳನ್ನಂತಲ್ಲಿ ಫೋಟೋ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಈಗ ಅವರಿಂದ ನನಗೆ ಲೈಫ್ ಆಗಿದೆ ಅಂತೇಳಿ. ಅದು ಯಾಕಾಯ್ತು ಅಂತ ನಾವು ಕೇಳೋಕೆ ಹೋಗೋಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಅಷ್ಟು ಅಭಿಮಾನ ಮೂಡಿದೆ ಅಂದರೆ, ಎಲ್ಲರಿಗೂ ಬೇಡ ಆಗಿರೋ ವ್ಯಕ್ತಿ ಒಬ್ಬನಿಗೆ ಬೇಕಾಗ್ಬಿಡ್ತಾನೆ ಅಂದರೆ ಅವನಿಂದ ಎಷ್ಟು ಹೆಲ್ಪ್ ಆಗಿರ್ಬೇಡ. ನಾವಿಲ್ಲಿ ಯಾರಿಗೂ ಸರಿ ಸುಮಾರು ಅವನು ಹಿಂಗೆ ಇವನಿಗೆ ಅಳಿಯೋಕ್ಕಾಗಲ್ಲ ಮೇಡಮ್. ಒಳ್ಳೆಯವನಲ್ಲೂ ಕೆಟ್ಟ ಭಾವನೆ ಬರುತ್ತೆ, ಕೆಟ್ಟವನಲ್ಲೂ ಒಳ್ಳೆ ಭಾವನೆ ಹುಟ್ಟುತ್ತೆ. ಇಲ್ಲಿ ಸಮಾಜ ಸಮತೋಲನವಾಗಿ ಇಟ್ಕೊಳಕ್ಕಾಗಲ್ಲ. ಎರಡೂ ಬ್ಯಾಲೆನ್ಸ್ ಮಾಡಿಕೊಂಡು ಸರಿ ಬಂದಾಗ ಸರಿ ಮಾಡ್ಕೋಬೇಕು, ತಪ್ಪಾದಾಗ ತಪ್ಪನ್ನು ತಿದ್ಕೊಳ್ಳೋ ಪ್ರಯತ್ನ ಪಡ್ಬೇಕು ಅಷ್ಟೇ. ಅದನ್ನ ಬಿಟ್ಟರೆ ಏನು ಮಾಡೋಕ್ಕಾಗಲ್ಲ. ಮನುಷ್ಯ ಅಂದಮೇಲೆ ತಪ್ಪು ಮಾಡ್ತೀವಿ, ಸರಿ ಮಾಡೋದನ್ನು ಪ್ರಯತ್ನ ಮಾಡ್ಬೇಕಷ್ಟೇ. ಖಂಡಿತವಾಗ್ಲೂ ಸರ್, ತುಂಬಾ ನನಗೆ ಖುಷಿ ಆಯಿತು. ಸಾಕಷ್ಟು ಜನ ಏನೋ ಕಾಂಪ್ಲೆಕ್ಸಿಟೀಸ್ ಇಟ್ಕೊಂಡಿರ್ತಾರೆ, ಲೈಫ್ನ ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ತಾರೆ. ಎಷ್ಟು ಸಿಂಪಲ್ ಆಗಿ ಹಂಬಲ್ ಆಗಿದ್ದೂ ನೀವು ಲೈಫನ್ನು ಲೀಡ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಜೊತೆ ಮಾತಾಡಿ ನನಗೂ ಸಾಕಷ್ಟು ವಿಚಾರಗಳ ಬಗ್ಗೆ ತಿಳ್ಕೊಂಡೆ. ಯಾವ ರೀತಿಯಾದಂಥ ಅವಶ್ಯಕತೆಗಳಿದೆ, ಹಾಗೆಯೇ ಯಾಕೆ ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡೋದ್ರಿಂದ ಅದರಿಂದ ಎಷ್ಟು ಜನಕ್ಕೆ ಒಂದು ಒಳ್ಳೆ ಸಪೋರ್ಟ್ ಸಿಗುತ್ತೆ, ಇದ್ರ ಬಗ್ಗೆ ಪ್ರತಿಯೊಂದ್ರ ಬಗ್ಗೆನೂ ನೀವು ತಿಳಿಸ್ಕೊಟ್ಟಿದ್ದೀರಾ. ನಿಮ್ಮ ಜರ್ನಿ ಈಸ್ ವೆರಿ ಇನ್ಸ್ಪೈರಿಂಗ್. ಐ ಆಮ್ ಶ್ಯೂರ್ ಈ ಪಾಡ್ಕಾಸ್ಟ್ ನೋಡಿದ್ಮೇಲೆ ಸಾಕಷ್ಟು ಜನ ಇನ್ನಷ್ಟು ಇನ್ಸ್ಪೈರ್ ಆಗಿ ಇನ್ನಷ್ಟು ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ, ಆ್ಯಂಡ್ ಅಡಿಕ್ಷನ್ ಅಥವಾ ಬೇಡದಿರೋದನ್ನು ಬಿಡ್ತಾರೆ ಅಂತ. ಸೊ ಇನ್ನು ಸರ್, ಇನ್ನು ಇತ್ತೀಚಿನ ದಿನಗಳಲ್ಲಿ ನಾನು ನೋಡಿರುವಂಥದ್ದು ಏನಂದರೆ, ಸಾಕಷ್ಟು ಜನ ಉತ್ತರ ಕರ್ನಾಟಕದಿಂದ ಬರ್ತಾರೆ, ಓದಿರ್ತಾರೆ, ಬಟ್ ಅವ್ರಿಗೊಂದು ಜಾಬ್ ಸಿಕ್ಕಿರಲ್ಲ. ಇಲ್ಲಿ ಬಂದು ಬಿಸ್ನೆಸ್ ಮಾಡಬೇಕಾ, ಏನು ಮಾಡಬೇಕು ಅನ್ನೋ ಒಂದು ಕನ್ಫ್ಯೂಷನಲ್ಲಿರ್ತಾರೆ. ಎಜುಕೇಷನ್ ಸಿಸ್ಟಮ್ ಅಂತ ಬಂದಾಗ ಅಲ್ಲಿ ಹೇಗಿದೆ, ಯಾವ ರೀತಿಯಾದಂಥ ಮೆಂಟ್ಯಾಲಿಟಿ ಇದೆ ಜನಕ್ಕೆ, ಇಲ್ಲಿ ಬಂದು ಕಷ್ಟಪಡೋದ್ರ ಬದಲು ಊರಲ್ಲೇ ಸ್ವಂತ ಏನಾದರೂ ಮಾಡ್ಬೋದಲ್ಲ. ಬಿಕಾಸ್ ಇವಾಗ ಸಾಕಷ್ಟು ಗೌರ್ಮೆಂಟ್ ಸ್ಕೀಮ್ಸ್ ಇದೆ, ಬೇರೆ ಬೇರೆ ರೀತಿಯಾದಂಥ ಸಪೋರ್ಟ್ ಸಿಗ್ತಿದೆ. ನೀವು ಎಜುಕೇಟೆಡ್ ಆಗಿದ್ರೇ ಸಾಕಷ್ಟು ಹೆಲ್ಪ್ ಸಿಗುತ್ತೆ. ಆ ಪ್ಯಾಟ್ರನ್ನು ಅಥವಾ ಟ್ರೆಂಡ್ ಚೇಂಜ್ ಆಗಬೇಕಾ, ಏನು ಮೆಂಟ್ಯಾಲಿಟಿ ಇದೆ? ಬಿಕಾಸ್ ಇಲ್ಲಿ ಬಂದು ಕಷ್ಟಪಡೋದ್ರ ಬದಲು ಊರಲ್ಲೇ ಸ್ವಂತ ಅವ್ರೇನಾದ್ರು ಮಾಡಬಹುದಲ್ವಾ? ಅದ್ರ ಬಗ್ಗೆ ತಿಳಿಸಿ ಮೇಡಮ್. ಈಗ ರಾಜಕೀಯ ಮುಖಂಡರು ಮತ್ತು ಪ್ರಜೆಗಳು ಮತ್ತು ಪ್ರಜೆಗಳಿಗೆ ಮುಖಂಡರು ಇರ್ತಾರೆ, ಮತ್ತು ಆ ಸಮಾಜದ ಮುಖಂಡರು ಮತ್ತು ಏರಿಯಾ ಮುಖಂಡರು ಇವೆಲ್ಲ ಇರ್ತಾರೆ. ಇಲ್ಲಿ ಮೇಡಮ್, ಯಾರು ತಪ್ಪು ಯಾರ್ದು ಸರಿ ಅಂತ ಹೇಳೋಕ್ಕೆ ಭಾಳ ಕಷ್ಟ ಆಗುತ್ತೆ. ಕಾರಣ ಏನಂತಂದರೆ, ರಾಜಕೀಯ ಮುಖಂಡರು ಏನು ಮಾಡ್ತಾರೆ, ದುಡ್ಡು ಚೆಲ್ಲಾಪಿಲ್ಲಿ ಮಾಡಿ ಗೆದ್ದು ಬಂದುಬಿಡ್ತಾರೆ. ಅದಾದಮೇಲೆ ಕಷ್ಟಪಡೋ ಜನಗಳನ್ನ ಕಣ್ಣಿಗೆ ಅವ್ರಿಗೆ ಯಾವತ್ತೂ ಹತ್ರಕ್ಕೂ ಸೇರಿಸ್ಕೊಳ್ಳಲ್ಲ, ಅವ್ರನ್ನ ಕಣ್ಣೆತ್ತು ಕೂಡ ಅವರು ನೋಡಲ್ಲ ಬಿಡಿ. ಅದಾದಮೇಲೆ ಈ ಸರ್ಕಾರದಲ್ಲಿ ಎಲ್ಲ ಸ್ಕೀಮ್ಗಳು, ಕೆಲವೊಂದು ಸೌಲಭ್ಯಗಳು ಪ್ರತಿಯೊಂದು ಇದೆ. ಈ ಸ್ಕೀಮ್ಗಳು ಸೌಲಭ್ಯಗಳು ಹೆಂಗಂತಂದರೆ ಮೇಡಮ್, ಸಮಾಜದಲ್ಲಿ ಒಬ್ಬನಿಗೆ ಈಗ ಏನೋ ಒಂದು ಬಂದಿರ್ತದೆ, ಇಷ್ಟು ಜನಕ್ಕೆ ಅಂತ ಬಂದಿರುತ್ತೆ.
ಅವನು ರಾಜಕೀಯ ಮುಖಂಡರ ಹತ್ರ ಹೋಗಿ ಅದನ್ನು ಸೌಲಭ್ಯ ಯಾವ ರೀತಿ ತೊಗೋಬೇಕಂತ ಅವ್ನು ತಿಳ್ಕೊಂಡಿರ್ತಾನೆ, ತೊಗೊಂಡ್ಬಿಡ್ತಾನೆ. ಅವ್ನು ರಾಜಕೀಯ ಮುಖಂಡ ಹೇಳ್ತಾನೆ ನಿನಗಂತ ಕೊಟ್ಟಿದ್ದೀನಿ ಕಣೋ, ಬೇರೆ ಯಾರಿಗೂ ತಿಳಿಸ್ಬೇಡ ಅಂತ ಅವನು ಹೇಳ್ತಾನೆ. ಇವನು ನಾನು ಉದ್ಧಾರ ಆದ್ರೆ ಸಾಕು, ಇನ್ನೊಬ್ರಿಗೆ ಯಾರಿಗೂ ಗೊತ್ತಾಗಬಾರ್ದು ಅಂತ ಅವನು ಇರ್ತಾನೆ. ಇಲ್ಲಿ ಯಾರು ತಪ್ಪು ಅಂತ ಹೇಳ್ತಾರೆ? ರಾಜಕೀಯದವನ್ ತಪ್ಪ, ಮುಖಂಡನ ತಪ್ಪ, ಇಲ್ಲ ತೊಗೊಂಡಿರೋ ಅಲ್ವಾ ಮೇಡಮ್? ಪ್ರತಿಯೊಬ್ಬರು ನಮ್ಮ ಜೊತೆನೇ ಎಲ್ಲರಿಗೂ ಬರ್ಬೇಕನ್ನೋ ಒಂದು ಭಾವನೆ ಯಾವಾಗ ಬರುತ್ತೋ ಆವಾಗ ಉದ್ಧಾರ ಆಗ್ತಾರೆ ನಮ್ಮ ಜನ. ಅಲ್ಲಿ ಗಂಟ ಉದ್ಧಾರ ಆಗಲ್ಲ. ಮತ್ತು ರಾಜಕೀಯ ಮುಖಂಡರುಗಳು ನಾವು ಎಲ್ಲಿ ಗಂಟ ನಾವು ಹಿಂಗೆ ಇರ್ತೀವೋ ಅಲ್ಲಿ ಗಂಟ ನಮ್ಮನ್ನು ಹಿಂಗೆ ಇಡ್ತಾರೆ ಅವರು. ನಾವು ಪ್ರಶ್ನೆ ಮಾಡಲಿಲ್ಲ, ಪ್ರಶ್ನೆ ಮಾಡೋದು ಬೇಕಾಗಿಲ್ಲ ಮೇಡಮ್. ನೀವು ಪ್ರಶ್ನೆ ಏನು ಮಾಡ್ತೀರಿ? ಪ್ರಶ್ನೆ ಬಂದಿರೋದನ್ನ ಕರೆಕ್ಟಾಗಿ ಎಲ್ಲರಿಗೂ ಹೇಳ್ಬಿಟ್ಟು ತೊಗೊಳ್ರ. ಹೌದು, ನೀವು ಹೇಳೋದೇ ಇಲ್ಲ ಅಂದಮೇಲೆ ಪಾಪ ಎಷ್ಟೋ ಜನ ನೀವು ಇವತ್ತು ಹೋಗಿ ಕೇಳ್ಕೊಳ್ಳಿ ಮೇಡಮ್. ನಮ್ಮ ಭಾಗದಲ್ಲಿ ಮನೆಗಳು ಒಂದು ಪಂಚಾಯತಿಗೆ ಮನೆ ಬಂದಿರ್ತವೆ ಇಷ್ಟು ಅಂತೇಳಿ ಡಿಮ್ಯಾಂಡ್ ಮಾಡಿರ್ತಾರೆ. ಒಂದು 10,000 ಹಿಂಗೆ ಎಲ್ಲ ಡಿಮ್ಯಾಂಡ್ ಮೇಲೆ ಹಂಚ್ತಾರೆ ಅಲ್ಲಿ ಮನೆಗಳು. ಯಾರು ದುಡ್ಡು ಕೊಡ್ತಾರೆ ಮಾಡ್ತಾರೆ. ಅದಕ್ಕೆ ಆ 10,000 ಬಿಡಿ, ಒಂದು ಪೈಸೆ ಕೂಡ ಸಂಪಾದನೆ ಮಾಡೋ ಯೋಗ್ಯತೆ ಇರಲಾರ್ದಂಥ ಜನಗಳು ಇದ್ದಾರೆ ಮನೆಯಲ್ಲದೆ. ಅಷ್ಟೊಂದು ಗರೀಬ್ ಕುಟುಂಬ, ಅಷ್ಟೊಂದು ಬಡತನ ಇರ್ತಕ್ಕಂಥವ್ರು ಎಲ್ಲಿಂದ ತಂದು ಕೊಡ್ತಾರೆ? ಅವ್ರಿಗೆ ಮಾಡಲ್ಲ. ಕರುಣಾ ಭಾವನೆ ಇಲ್ಲ ಮೇಡಮ್. ಸಮಾಜದಲ್ಲೂ ಇಲ್ಲ, ರಾಜಕೀಯದಲ್ಲೂ ಇಲ್ಲ. ಇದು ಕರುಣಾ ಭಾವ ಸಮಾಜದಲ್ಲೂ ಇಲ್ಲ. ನೀವು ತಿಳ್ಕೊಂಬಿಡಿ. ನೀವು ಸಮಾಜದವ್ರು ಏನು ಮಾಡ್ತಾರೆ, ಸುಮ್ಮನೆ ಹೇಳ್ಕೊಳ್ಳೋದಕ್ಕೆ ಸಮಾಜ. ಅವರು ತಾವು ಚೆನ್ನಾಗಿದ್ದರೆ ಅವರು ರಾಜಕೀಯ ಮುಖಂಡರು ಆಗಿದಾರಲ್ಲ ಮೇಡಮ್. ಈಗ ಇವತ್ತು ರಾಜಕೀಯ ದೊಡ್ಡ ವ್ಯಕ್ತಿಗಳು ಅವರು ಮುಂಚೆ ಹಿಂಗೆ ಇದ್ದರು, ಅವರು ಇವಾಗ ಹಂಗಾಗಿದ್ದಾರೆ. ಇವರು ಹಿಂಗಿದ್ದವರು ಮುಂದೆ ಹಂಗೆ ಆಗ್ತಾರೆ. ನೀವು ಯಾರನ್ನೇ ತಂದು ಕೂಡಿಸಿ ಅಲ್ಲಿಗೆ ಬಂದ ತಕ್ಷಣ ಹಂಗೆ ಆಗ್ತಾರೆ. ಪ್ಯಾಟ್ರನ್ ಅಥವಾ ಟ್ರೆಂಡ್ ಚೇಂಜ್ ಆಗ್ತಿಲ್ಲ. ಚೇಂಜ್ ಎಲ್ಲಿ ಆಗಿದೆ ಮೇಡಮ್? ದಡ್ರಾಗೆ ಇರ್ತಾರೆ, ಬುದ್ಧಿವಂತರು ಹಂಗೆ ಉಳಿಸ್ಬಿಟ್ಟಿದ್ದಾರೆ. ವಿದ್ಯಾವಂತ ಇವತ್ತು ನೋಡಿ, ವಿದ್ಯಾವಂತ ಬಂದ್ಬಿಡ್ತಾನೆ. ಆ ವಿದ್ಯಾವಂತನಿಗೆ ಏನು ಯಾವ ಕಡೆನೂ ದಿಕ್ಕೆ ತೋರಿಸ್ದೇ ಇರುವಾಗ, ಅಂದರೆ ಅವನಿಗೆ ಉದ್ಯೋಗ ಸಿಗಲ್ಲ, ಏನು ಸಿಗಲ್ಲ. ಕೊನೆಗೆ ಏನಾಗ್ತಾನೆ ಅವನು? ನನಗೇನಾಗಬೇಕಾಗಿದೆ, ನಾನು ಸಮಾಜ ಉದ್ಧಾರ ಮಾಡೋದು, ನನ್ನ ಉದ್ಧಾರ ಮಾಡ್ಕೋಬೇಕಂತೇಳಿ ಅವನು ಏನೇನೋ ಪ್ರಯತ್ನ ಪಡ್ತಾನೆ. ಬೇರೆ ಆಡದಾರೆ. ಒಂದು ವಯಸ್ಸಾಗಿರೋ ಮುದುಕರ ಮೇಲೆ, ವಯಸ್ಸಾಗಿರೋ ವೃದ್ಧರ ಮೇಲೆ ಪೆನ್ಷನ್ ದುಡ್ಡನ್ನು ಕದಿಯಂಥ ಜನಗಳಿದ್ದಾರೆ ನಮ್ಮಲ್ಲಿ. ಅಷ್ಟು ಮಟ್ಟಿಗೆ ಅಂಗವಿಕಲತೆ ಇರ್ತಕ್ಕಂಥ ಜನರ ಒಂದು ಇದು ಕಸಿದುಕೊಳ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿ ಇನ್ನೂ ಇದೆ. ಅವ್ರಿಗೆ ಅಂತ ಬಂದಿರೋ ಫಂಡ್ಸ್ ಅನ್ನ ಜನ ತಾವು ಮೇಡಮ್ ಬದುಕಿರೋರನ್ನ ಸಾಯಿಸ್ಬಿಟ್ಟು ದುಡ್ಡು ತಿನ್ನೋರು ಇದ್ದಾರೆ. ಅಷ್ಟೊಂದು ಕ್ರೂರತನ ಮೆರಿತಾ ಇದೆ. ದುಡ್ಡು ಅಂದ್ರೆ ಒಂಥರ ಮೊಸಳೆ ಬಾಯ್ತರದಂಗೆ ಆ ಥರ ಒಂದು ವ್ಯವಸ್ಥೆ ಇದೆ ಸಮಾಜದಲ್ಲಿ. ಯಾವಾಗ ಎಲ್ಲಿ ಗಂಟ ಈ ಸಮಾಜದ ಒಂದು ಅಸ್ತವ್ಯಸ್ತ ಈ ಥರ ಏನು ದುರಾಲೋಚನೆಗಳು, ದುಷ್ಟತನ, ನಾನೇ ಅನ್ನೋ ಸ್ವಾರ್ಥ ಎಲ್ಲಿ ಗಂಟೆ ಇರುತ್ತೆ, ಅದು ಹಿಂಗೆ ಇರುತ್ತೆ, ಹೋಗಲ್ಲ. ಬಟ್ ಒಂದು ನಾನು ಹೇಳೋದಕ್ಕೆ ಬಯಸ್ತೀನಿ, ಯುವಕರಿಗೆ ಹೇಳ್ತೀನಿ, ಬಟ್ ನೀವು ಎಲ್ಲಿ ಗಂಟೆ ಚೇಂಜ್ ಆಗಲ್ವೋ ಹಂಗೆ ಇರುತ್ತೆ. ನೀವು ಮುಂದೆ ಬರೋರಾದರೂ ಒಂದು ಚೂರು ನಮ್ಮ ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಎಲ್ಲೇ ಇರಲಿ, ಯಾವುದೇ ಕಲ್ಯಾಣ ಕರ್ನಾಟಕ ಇರಲಿ, ಬಾಂಬೆ ಕರ್ನಾಟಕ ಇರಲಿ, ಹೈದರಾಬಾದ್ ಯಾವುದಾರ ಇರಲಿ, ಒಟ್ಟಿನಲ್ಲಿ ಹಿಂದುಳಿದ ಪ್ರದೇಶ ನಮ್ಮದು. ಈಗ ಈ ಬೇಸಿಗೆಯಲ್ಲಿ ಈ ಭಾಗದಲ್ಲಿ ನೋಡಿದ್ರೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಹಸಿರು ಕಾಣುತ್ತೆ. ನಮ್ಮ ಭಾಗದಲ್ಲಿ ಏನೂ ಕಾಣಲ್ಲ, ರಣ ಬಿಸಿಲು ಕಾಣುತ್ತೆ. ಪಾಪ ಅಪೌಷ್ಟಿಕತೆಯಿಂದ ಸತ್ತವರು ಎಷ್ಟೋ ಮಕ್ಕಳಿದಾವೆ. ಒಂದು ಅಭಿಮಾನ ಇರಬೇಕು, ಏನಾದ್ರು ಮಾಡಬೇಕು. ಏನು ಮಾಡಲ್ಲ ಮೇಡಮ್. ಅದೇ ಮಾಡಿ ಬರೀ ನಮ್ಮನ್ನು ನಾವು ನೋಡ್ಕೊಳ್ಳೋದೇ ಜೀವನ ಅಲ್ಲ ಮೇಡಮ್. ಪುಣ್ಯ ಕೆಲಸ ಮಾಡೋದಕ್ಕೆ ಈಗ ನಾನು ಈ ಸಂದರ್ಭದಲ್ಲಿ ಶ್ರೀಶೈಲ ಪಾದಯಾತ್ರೆ ಮಾಡ್ತಾರೆ ನಮ್ಮ ಭಾಗದಲ್ಲಿ. ಪ್ರತಿಯೊಂದು ಹೆಜ್ಜೆಗೂ ದಾಸೋಹ ವ್ಯವಸ್ಥೆ ಮಾಡಿರ್ತಾರೆ ಊಟಕ್ಕೆ ಶ್ರೀಶೈಲ ಪಾದಯಾತ್ರಿಗಳಿಗೆ. ಪುಣ್ಯ ಅಂದರೆ ಅವ್ರು ಮಾಡ್ಬೇಕು. ಯಾಕೆ ಮಾಡಬೇಕು? ಮಾಡ್ದೇನೂ ಇರ್ಬೋದಲ್ಲ, ಯಾಕೆ ಮಾಡಬೇಕು? ಏನೋ ನಾವು ಮಾಡಿದ್ರಲ್ಲಿ ಒಂದಿಷ್ಟು ಹಂಚ್ಕೋಬೇಕಂತ ಮಾಡ್ತಿರಲ್ಲ, ಆ ಭಾವನೆನೇ ಎಲ್ಲದರಲ್ಲೂ ಬರಲಿ. ಹೌದು, ಎಲ್ಲರಲ್ಲೂ ಬರಬೇಕು. ಭಕ್ತಿಯಲ್ಲಿ ಒಂದೇ ಅಲ್ಲ, ಸಾಮಾಜಿಕ ಸಮಾನತೆ ಬಗ್ಗೆ, ಏಳಿಗೆ ಬಗ್ಗೆ, ನಮ್ಮ ಗೌರವ ಹೆಚ್ಚು ಮಾಡ್ಕೊಳ್ಳೋದ್ರ ಬಗ್ಗೆನೂ ಇರಬೇಕಾಗುತ್ತೆ. ಈ ಒಂದು ಪ್ರಯತ್ನ ಮಾಡಿ, ಯಾಕಾಗಲ್ಲ? ಪ್ರಯತ್ನ ಮಾಡಿದ್ರೆ ನನಗೂ ಒಂದು ಕನಸಿದೆ ಮೇಡಮ್. ನಾನು ಸಿನಿಮಾದಲ್ಲಿ ನಾನು ದುಡ್ಡು ಮಾಡಿ ಹಂಗೆ ಆಗ್ತೀನಿ ಅನ್ನೋ ಒಂದು ಕನಸು ಬಿಟ್ಬಿಡಿ, ಅಕಸ್ಮಾತ್ ಹೇಳೋಕ್ಕಾಗಲ್ಲ ಯಾವ ರೀತಿ ಬೆಳಿತೀವಿ ಅಂತ ಗೊತ್ತಿಲ್ಲ. ನಾನು ಬೆಳೆದ್ರೆ 100% ನನ್ನಿಂದ ಸಾಮಾಜಿಕವಾಗಿ ಏನು ಮಾಡಬೇಕು, ಸಾಮಾಜಿಕವಾಗಿ ನಾನು ಏನು ವ್ಯವಸ್ಥೆ ಮಾಡಬೇಕು ಅನ್ನೋದೊಂದು ಮೈಂಡಲ್ಲಿ ಇದೆಯೋ ಅದನ್ನು ಮಾಡೇ ಮಾಡ್ತೀನಿ ಮೇಡಮ್. ಯಾಕೆಂದರೆ ನನ್ನ ಕನಸದು. ನಾನು ಸಿನಿಮಾ ಕನಸು ಒತ್ತಿದ್ದೆ ಅದೇ, ಸಾಮಾಜಿಕವಾಗಿ ವೃದ್ಧಾಶ್ರಮ ಇಲ್ಲ ಮೇಡಮ್, ವೃದ್ಧಾಶ್ರಮ ಕಟ್ಟಬೇಕು. ನಾನು ಕೊನೆಗಳಿಗೇನ ಅಲ್ಲಿ ಶ್ರಮಿಸಬೇಕು, ಅವ್ರಿಗಾಗಿ ನಾನು ದುಡಿಬೇಕು ಅನ್ನೋ ಒಂದು ಬಯಕೆ ಇದೆ ನನಗೆ. ಯಾಕೆಂದರೆ ನಮ್ಮ ಭಾಗದಲ್ಲಿ ಹೆತ್ತವ್ರನ್ನ ಸ್ವಲ್ಪ ಕೀಳ್ಮಟ್ಟ ಆಡೋದು, ತಂದೆ ತಾಯಿನ ವೃದ್ಧರನ್ನ ಅವ್ರನ್ನೆಲ್ಲ ಒಂದು ಸ್ವಲ್ಪ ಕೀಳ್ಮಟ್ಟಿಗೆ ಅವ್ರಿಗೆ ಊಟ ಕೊಡದೇ ಇರೋದು, ಅವ್ರನ್ನ ವ್ಯವಸ್ಥೆ ಅಂದರೆ ಸ್ನಾನ ಮಾಡ್ತಾ ಇರೋದು, ಈ ಥರ ಪದ್ಧತಿಗಳು ನಮ್ಮ ಕಡೆ ಜಾಸ್ತಿ ಇರೋದು. ಎಲ್ಲ ಕಡೆನೂ ಇರ್ಬೋದು, ಬಟ್ ನಾವು ನೋಡಿರೋದು ನಮ್ಮ ಕಡೆ ಜಾಸ್ತಿ. ಅದನ್ನು ಆ ಥರದ್ದು ಒಂದಿಷ್ಟು ನಾವು ನಮ್ಮ ಕೈಲೇ ಎಷ್ಟಾಗುತ್ತೋ ಅದನ್ನು ನಿವಾರಣೆ ಮಾಡ್ಬೇಕಂತ ಒಂದು ಪ್ರಯತ್ನ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ. ಅದನ್ನು ಖಂಡಿತ ಒಂದು ನಾಳೆ ದಿನ ಮಾಡಬೇಕಂತ ಅದು 100% ಇದೆ.
ಸೊ ಇನ್ನು ರೀಸೆಂಟ್ ಆಗಿ ನೋಡ್ತಿದ್ರೆ ಮಾಳು ಅವರ ಸಾಂಗ್ ತುಂಬಾನೇ ಟ್ರೆಂಡ್ ಆಗಿದೆ. ಉತ್ತರ ಕರ್ನಾಟಕದ ಹಾಡುಗಳಿಗೆ ಒಂದು ಫ್ಯಾನ್ ಬೇಸ್ ಇದೆ. ನೀವು ಕೂಡ ಸಾಕಷ್ಟು ಅದ್ಭುತವಾಗಿ ಸಾಹಿತ್ಯವನ್ನ ಬರೀತೀರಾ, ಹಾಡುಗಳಿಗೆ ಹಾಡ್ತೀರಾ ಕೂಡ. ಸೊ ನಮ್ಮ ವೀಕ್ಷಕರಿಗೆ ಒಂದು ಹಾಡು ಹಾಡ್ಬೋದಾ ರೀಸೆಂಟ್ ಆಗಿ ಟ್ರೆಂಡ್ ಆಗಿರುವಂತದ್ದು ಯಾವ್ದಾದ್ರು ಹೌದು ಅಂತ? ಮೇಡಮ್. ಈಗ ಟ್ರೆಂಡ್ ಆಗಿದ್ದು ಮಾಳು ನಿಪ್ನಾಳ್ ಅವ್ರದ್ದು ಒಂದು ಬಿಗ್ ಬಾಸ್ ಖ್ಯಾತಿ ಮಾಳು ನಿಪ್ನಾಳ್ ಅವರಿಗೆ ಒಂದು ಸಾಂಗ್ ಬರ್ದು ಕೊಡು ಅಂತ ಹೇಳಿದ್ರು. ನಮ್ಮ ಫ್ರೆಂಡ್ ರವಿ ಬೀಳೂರ್ ಅವರು ಸಂಗೀತ ನಿರ್ದೇಶಕರು ಅವರು ಕೇಳಿದಾಗ ಒಂದು ಸಾಂಗ್ ಬರೆದು ಕೊಟ್ಟೆ. ಕುಣಿಯುವೆ ನಲಿಯುವೆ ಹಾಡುವೆ ಅಂತೇಳಿ. ಅದು ಚೆನ್ನಾಗಿ ಓಡ್ತಾ ಇದೆ. ಒಂದು ಡಿಫ್ರೆಂಟ್ ಸಾಂಗ್ ಅದು. ಸಾಹಿತ್ಯ ಬರೆಯೋ ಗೀಳು ನನಗೆ ಚಿಕ್ಕ ವಯಸ್ಸಿನಿಂದ ಇದೆ. ಅದನ್ನ ಹಂಗೆ ಮುಂದುವರ್ಸ್ಕೊಂಡು ಬಂದಿದ್ದೀನಿ ಮೇಡಮ್. ನಾನು ಸಿನಿಮಾಕ್ಕೆ ನಾನೇ ಸಾಹಿತ್ಯ ಬರ್ಕೊಂಡಿದ್ದೀನಿ, ಮತ್ತೆ ಬೇರೆಯವ್ರ ಸಿನಿಮಾಗಳಿಗೂ ಬರ್ದು ಕೊಡ್ತಾ ಇದ್ದೀನಿ. ಇತ್ತೀಚೆಗೆ ಅಲ್ಲಿ ಇಲ್ಲಿ ಎಲ್ಲರೂ ಬರ್ಸ್ಕೊಂತ ಇದ್ದಾರೆ. ಬಟ್ ಸಾಹಿತ್ಯ ಅಂತ ಬಂದಾಗ ನಾನು ಆಲ್ಮೋಸ್ಟ್ ಆ ಡೆಪ್ತ್ ಹುಡ್ಕೊಂಡೇ ಬರೀತಿರ್ತೀನಿ. ಅರ್ಥಪೂರ್ಣವಾಗಿ ಬರಿಬೇಕನ್ನೋ ಒಂದು ಪ್ರಯತ್ನ ಮಾಡ್ತೀನಿ. ಬಟ್ ಅದು ಎಷ್ಟ್ರ ಮಟ್ಟಿಗೆ ಸರಿ ತಪ್ಪು ಅನ್ನೋದು ಹುಡ್ಕಕ್ ಹೋಗಲ್ಲ. ಬಟ್ ಓಕೆ, ಯಾಕಂದ್ರೆ ನಾವು ಗುರುರಾಜ್ ಹೊಸಕೋಟೆ ಅವರು ಅವರು ಸಂಪರ್ಕದಲ್ಲಿ ಇರೋದ್ರಿಂದ ಒಂದಿಷ್ಟು ಅದು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದೀವಿ. ಅವರು ನಮ್ಮ ಸರಿ ತಪ್ಪುಗಳನ್ನ ಹೇಳ್ತಿರ್ತಾರೆ ಅವಾಗ. ಈಗ ನಮ್ಮ ಸಿನಿಮಾದಲ್ಲಿದೆ ಒಂದು ಹಾಡು ಹೇಳ್ತೀನಿ ಮೇಡಮ್. ಒಂದು ಮಹಿಳಾ ಜಾಗೃತಿ ಸಿನಿಮಾ ನಮ್ದು. ಒಂದು ಯಾವ ರೀತಿ ಸಾಮಾಜಿಕ ಕಳಕಳಿ ಇರ್ತಕ್ಕಂಥನೇ ಸಿನಿಮಾ ಅದು. ಅದ್ರಲ್ಲಿ ಒಂದು ತುಂಬಾ ಒಳ್ಳೆ ಒಂದು ಮಹಿಳೆಯರಿಗಾಗಿ ಒಂದು ಒಳ್ಳೆ ಮೆಸೇಜ್ ಇರ್ತಕ್ಕಂಥ ಒಂದು ಹಾಡು ಬರೆದಿದ್ದೀನಿ. ಅದು ಅನನ್ಯ ಭಟ್ ಅವರು ಹಾಡಿದ್ದಾರೆ. ಜಾಕಿಲೇ ಇರಬೇಕು ಹೆಣ್ಣಿನ ಜೀವನ, ಕೆಟ್ಟೋದ್ರೆ ಅಳಸೋಯ್ತು ಜೋಪಾನ, ಸೋತರ ಸಂಕಟ ಸಾಕಂದ್ರ ಬಿಕ್ಕಟ್ಟ, ನಿಲ್ಬೇಕ ಕಟ್ಟಿ ಸೊಂಟಕ, ತನ್ವಿನ ಮನೆಯೊಳಗ ತಳಮಾಳ, ತಪ್ಪು ತಡಿತಿದ್ದಿ ತಿಳ್ಕೋಳ, ತಂಬೂರಿನಾದ ತರನಾರೆ ತನ ತಂದಾನೆ ತಾನೇ ತರನಾರ. ಈ ಸಾಂಗ್ ಬಹಳಷ್ಟು ಜನಗಳು ಇಷ್ಟ ಪಡ್ತಾ ಇದಾರೆ. ನಮ್ಮ ಇನ್ನೂ ರಿಲೀಸ್ ಮಾಡಿಲ್ಲ, ಈಗ ರಿಲೀಸ್ ಮಾಡೋ ಹಂತದಲ್ಲಿದೆ ನಮಗೆ. ಆದಷ್ಟು ಬೇಗ ಬರ್ತವೆ. ಏನು ಅಷ್ಟು ಇಷ್ಟು ಮಾಡ್ಕೊಂಡು ಹಂಗೆ ಬರಿತಾ ಇದ್ದೀವಿ. ಥಾಟ್ಫುಲ್ ಆಗಿದೆ. ಹಾಗೇನೆ ಇವತ್ತಿನ ಸಿಚುವೇಶನ್ ಏನಿದೆ ಅದಕ್ಕೂ ಆಪ್ಟ್ ಆಗಿದೆ. ಖಂಡಿತ ಅಂದ್ರೆ ಆಗುತ್ತೆ. ಯಾಕೆ ಇದು ಸಾಂಗ್ ಬರ್ದೆ ಅಂದ್ರೆ, ಎಷ್ಟೋ ಮಹಿಳೆಯರು ನೋಡಿದೀನಿ ಮೇಡಮ್. ಅವ್ರು ಅನುಭವಿಸ್ತಕ್ಕಂಥ ಜೀವನ ಶೈಲಿ ಆಗಿರ್ಬೋದು, ಅಲ್ಲಿ ಹೆಣ್ಣಿಗೆ ಎಣ್ಣೆ ವೈರಿ ಆಗಿರ್ತಕ್ಕಂಥದ್ದು, ಈ ತರದ್ದೆಲ್ಲ ಸಂದರ್ಭಗಳು ನೋಡಿ ಜ್ವಾಕಿಲೇ ಇರ್ಬೇಕು ಹೆಣ್ಣಿನ ಜೀವನ, ಕೆಟ್ಟೋದ್ರೆ ಅಳಿಸೋಯ್ತು ಜೋಪಾನ. ಅಂದ್ರೆ ಜ್ವಾಕಿಲೇ ಇರ್ಬೇಕು. ಯಾಕಂದ್ರೆ ಈ ಸಮಾಜನೇ ಹಂಗಿದೆ. ಸ್ವಲ್ಪ ಕೆಡ್ಸಕ್ ಪ್ರಯತ್ನ ಪಡ್ತಾರೆ, ಕೆಟ್ಟೋದ್ರೆ ಮುಗಿದೋಯ್ತು. ಅಳಿಸಿದ ಬುತ್ತಿ ಅಂತ ನಮ್ ಕಡೆ ಕರಿತಿರ್ತಾರಲ್ಲ, ಹಂಗಾಗ್ಬಿಡ್ತದೆ. ಜೀವನ ಕೆಡ್ಸ್ಕೊಬೇಡ್ರಿ ಅಂತ ಒಂದು ಮೆಸೇಜ್, ಒಂದು ಸಣ್ಣ ಮೆಸೇಜ್ ಅದನ್ನ ಮುಖಾಂತರ ಕೊಟ್ಟಿದ್ದೀನಿ. ಖಂಡಿತವಾಗ್ಲೂ ಸರ್. ಇನ್ನು ನಿಮ್ಮ ಜರ್ನಿ, ಇಷ್ಟು ವರ್ಷಗಳಿಂದ ನೀವಿದ್ದೀರಾ ಸಿನಿಮಾ ಇಂಡಸ್ಟ್ರಿಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀರಾ, ಯಾವ ರೀತಿ ಆಗಿದೆ ಅಂತ ನೋಡಿದ್ದೀರಾ. ಇವತ್ತಿನ ಕರೆಂಟ್ ಯೂತ್ಸ್ಗೆ, ಇವತ್ತಿನ ಯುವಕ ಯುವತಿಯರಿಗೆ ಸಿನಿಮಾ ಇಂಡಸ್ಟ್ರಿಗೆ ಬರ್ತಾರೆ ಅಂತ ಆಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡ್ತಾರೆ ಸಿನಿಮಾ ಇಂಡಸ್ಟ್ರಿಗೆ ಬಂದು ಅಂತ ಹೇಳಿದ್ರೆ, ಅವ್ರಿಗೆ ನೀವು ಏನ್ ಹೇಳ್ತೀರಾ? ಅವ್ರಿಗೆ ಯಾವ ರೀತಿಯಾದಂತಹ ಗೈಡೆನ್ಸ್ ಅಥವಾ ಒಂದು ಮಾರಲ್ ಸಪೋರ್ಟ್, ಅದ್ರ ಬಗ್ಗೆ ಹೇಳಿ ಮೇಡಮ್. ಇದು ಸಿನಿಮಾ ಅನ್ನೋದೇ ಬಹಳ ಹುಚ್ಚಿಡಿಸ್ಬಿಡುತ್ತೆ. ಎಕ್ಸ್ಪೆಷಲಿ ಹೆಣ್ಮಕ್ಳು ಅಷ್ಟೇ, ಗಂಡ್ಮಕ್ಳು ಅಷ್ಟೇ. ಇಲ್ಲಿ ಸಮತೋಲನವಾಗಿ ಹೇಳ್ಬೋದು ನಾವು. ಏನಾಗುತ್ತೆ, ಹೆಣ್ಮಕ್ಳು ಬಂದಾಗ ಇಲ್ಲಿ ದುರ್ಬಳಕೆ ಮಾಡ್ಕೊಳ್ಳೋರು ಇದ್ದಾರೆ, ಅಷ್ಟೇ ಗೌರವ ಕೊಡೋರು ಇದ್ದಾರೆ. ಬಟ್ ಅದನ್ನ ಅತಿರೇಕಕ್ಕೆ ತಗೊಳ್ಬಾರ್ದು ಅಂತ ನನ್ನ ಅನಿಸಿಕೆ. ಯಾಕಂದ್ರೆ ಹೆಣ್ಮಕ್ಳು ನೀವು ನಡವಳಿಕೆಯನ್ನ ಕರೆಕ್ಟಾಗಿ ಇಟ್ಕೊಂಡು ನಿಮ್ಮ ಕಲೆ ಇದ್ರ ಮೇಲೆ ಕಾನ್ಸಂಟ್ರೇಟ್ ಮಾಡ್ಕೊಂಡು ಒಳ್ಳೆ ರೀತಿಯಾಗಿ ಮಾಡ್ಕೊಂಡ್ರೆ ಚೆನ್ನಾಗಿದೆ. ಮತ್ತೆ ಕೆಲವೊಂದು ನಾವು ಇನ್ನೂ ಚಿಕ್ಕವರಾಗ್ತೀವಿ. ಇದ್ರ ಬಗ್ಗೆ ದೊಡ್ಡವರೇ ಏನೇನೋ ಹೇಳಿದ್ದಾರೆ. ಇಲ್ಲಿ ಆಳವಾಗಿ ಇಳಿಯೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಪ್ರತಿಭೆ ಯಾವ ರೀತಿ ಪ್ರದರ್ಶನ ಮಾಡ್ಕೋಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕು. ಇಲ್ಲಿ ಬರ್ತಕ್ಕಂಥ ಹೆಣ್ಮಕ್ಳು ಫಸ್ಟ್ ಅದು. ಎಷ್ಟೋ ಜನ ಇದ್ದಾರೆ, ನಿಮ್ಮ ಪ್ರತಿಭೆಗಳನ್ನ ಯಾವ ರೀತಿ ಇಂಪ್ರೂವ್ ಮಾಡ್ಕೊಂತೀರಿ, ಯಾವ ಸ್ಥಳದಲ್ಲಿ ಹೋಗಿ ನಿಲ್ಬೇಕು, ಯಾವ ಸಂದರ್ಭದಲ್ಲಿ. ಈಗ ಒಂದೊಂದು ಸರ್ತಿ ಏನಾಗುತ್ತೆ ಮೇಡಮ್, ನಮಗೆ ಒಳ್ಳೆ ರೀತಿಯಿಂದ ಬಳಸ್ಕೊಳ್ಳೋರ ಹತ್ರ ಅವಕಾಶ ಸಿಗಲ್ಲ. ಒಂದೊಂದ್ಸರಿ ಅವ್ರು ನಮ್ಗೆ ಕಾಣ್ತೂ ಇರಲ್ಲ. ಒಂದೊಂದ್ಸತಿ ಏನಾಗುತ್ತೆ, ಒಳ್ಳೆಯವರು ಕೆಟ್ಟವ್ರು ಒಂದೇ ತರನೇ ಕಂಡುಬಿಡ್ತಾರೆ. ಅವಾಗ ಏನು ಅಳಿಯಕ್ಕಾಗಲ್ಲ. ಇದನ್ನೇ ತಿಳ್ಕೊಳ್ಳೋದು, ಜಾಗರೂಕತೆ ನಾವಿರ್ಬೇಕು. ಹೌದು, ಜಾಗರೂಕತೆ ಬೇಕೇ ಬೇಕು ಮೇಡಮ್. ಈ ಇಂಡಸ್ಟ್ರಿನೇ ಹಂಗೆ, ಜಾಗರೂಕರಾಗಿ ಇರ್ಲೇಬೇಕಾಗುತ್ತೆ. ಅಷ್ಟು ಮೀರಿ ಜಾಗರೂಕತೆ ಕಟ್ಟೆನ ಹೊಡಿಯೋಂಥ ಪ್ರಯತ್ನನೂ ನಡೀತವೆ. ಗಂಡ್ಮಕ್ಳಿಗೂ ಕೂಡ ಎಷ್ಟೋ ಸರ್ತಿ ಆಗ್ತವೆ ಇಂಥವೆಲ್ಲ. ದುಡ್ಡು ಕೀಳೋರು ಇರ್ತಾರೆ. ಅವ್ರು ಸಿನಿಮಾ ಮಾಡಕಂತ ಬಂದಿರಲ್ಲ, ಸುಮ್ಮನೆ ದುಡ್ಡು ಕೀಳೋದಕ್ಕೆ ಬರ್ತಿರ್ತಾರೆ. ಹಂಗಂತೇಳಿ ಅವರೇ ಇದಾರಂತಲ್ಲ. ಕೆಲವೊಬ್ರು ತಮ್ಮ ಸ್ವಂತ ದುಡ್ಡು ಖರ್ಚು ಮಾಡ್ಕೊಂಡು ಕಲಾವಿದರನ್ನ ಬೆಳೆಸಂತವ್ರು ಎಷ್ಟೋ ಜನ ಇದ್ದಾರೆ.
ಈ ಎರಡು ತರ ಇದೆ. ಬಟ್ ಸ್ವಲ್ಪ ಜಾಗರೂಕರಾಗೇ ನಡಿಬೇಕು ನಾವು. ಯಾಕಂದ್ರೆ ನಡೆಯೋ ಕಾಲುಗಳು ನಮ್ಮವಾಗಿರುವಾಗ ದಾರಿ ಯಾವ್ದು ರೀತಿ ಇದೆ ಅಂತೇಳಿ ಹೆಜ್ಜೆ ಇಡ್ಬೇಕಷ್ಟೆ. ಈ ಪ್ರಯತ್ನದಲ್ಲಿ ಇರ್ಬೇಕು. ಇದು ನನಗೆ ಸಿನಿಮಾಕ್ಕೆ ಬರ್ತಕ್ಕಂಥ ಯುವಕ ಯುವತರಿಗೆ ಹೇಳ್ತಕ್ಕಂಥ ಒಂದು ಸಣ್ಣ ಸಂದೇಶ. ಕಲಾವಿದರಿಗೆ, ಮುಖ್ಯವಾದ ಕಲಾವಿದರಿಗೆ, ಸ್ವಲ್ಪ ಏನೋ ಒಂದು ಪ್ರಯತ್ನ ಪಡೋರಿಗೆ ಪ್ರೋತ್ಸಾಹ ನೀಡೋರು ಇರ್ತಾರಲ್ಲ, ಅವರು ಒಂದು ಸ್ವಲ್ಪ ಒಳ್ಳೆ ಎಫರ್ಟ್ ಹಾಕಿ ಬೆಳೆಸೋಂಥ ಪ್ರಯತ್ನ ಮಾಡ್ಬೇಕು. ನಾವು ಆ ಪ್ರಯತ್ನ ಮಾಡ್ತಾ ಇದೀವಿ ಮೇಡಮ್. ಬಟ್ ಯಾಕಂದ್ರೆ ನಮ್ದೊಂದು ಸಿನಿಮಾ ಹೊರಗಡೆ ಬರೋಗಂಟ ನಾವು ಅಷ್ಟೊಂದು ಇದು ಹೇಳ್ಕೊಳಕ್ಕಾಗಲ್ಲ. ಯಾಕಂದ್ರೆ ನಾವು ಬೇರೆ ಬೇರೆ ತರ ಪ್ರಯತ್ನ ಮಾಡ್ತಾ ಇದೀವಿ. ಈಗ ಆಕ್ಟಿಂಗ್ ಕ್ಲಾಸ್ ಎಲ್ಲ ತಗೊಳೋದಕ್ಕೆ, ಆಮೇಲೆ ನಮ್ಮದೇ ಒಂದು ಸಿನಿಮಾ ಟೀಮ್ ಅಂದ್ರೆ ಬಿಲ್ಡ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಎಲ್ಲರಿಗೂ ಅವಕಾಶ, ನಮ್ಮ ಉತ್ತರ ಕರ್ನಾಟಕದ ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಜನ ಏನ್ ಮಾಡ್ತಾರೆ ಪಾಪ ಇಲ್ಲಿ ಬಂದು, ಹೌದು, ಆ ತರ ಮಾಡ್ಬೇಕಂತ ನಮ್ಮ ಭಾಗದಲ್ಲಿ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ವಿ. ಈಗ ಯಾಕಂದ್ರೆ ನೆಕ್ಸ್ಟ್ ದಿನಗಳಲ್ಲಿ ನಾವು ಅಲ್ಲಿವರಿಗೆ ಟ್ರೈನಿಂಗ್ ಕೊಟ್ಟು, ನನ್ನ ನೇತೃತ್ವದಲ್ಲೇ ಒಂದು ಟ್ರೈನಿಂಗ್ ಕೊಟ್ಟು, ಒಂದು ಒಳ್ಳೆ ಕ್ಯಾರೆಕ್ಟರ್ನ ಸೃಷ್ಟಿ ಮಾಡಿ ಅಲ್ಲೇ ಒಂದು ಸಿನಿಮಾ ನಿರ್ಮಾಣ ಮಾಡೋಂಥ ವ್ಯವಸ್ಥೆ ಮಾಡೋದಕ್ಕೆ ನಾವು ಎಲ್ಲಾ ಪ್ರಯತ್ನ ಮಾಡ್ತಾ ಇದ್ವಿ ಮೇಡಮ್. ಖಂಡಿತವಾಗ್ಲೂ ಸರ್, ತುಂಬಾ ಒಳ್ಳೇದಾಗ್ಲಿ, ಯಶಸ್ವಿ ಆಗ್ಲಿ. ನೀವು ಅನ್ಕೊಂಡಿರುವಂತಹ ಈ ತರದ ಕೆಲಸಗಳು ಬಹಳನೇ ಇಂಪಾರ್ಟೆಂಟ್ ಆಗತ್ತೆ. ಬರೀ ನಾವು ಜಸ್ಟ್ ಆಸೆಗಳನ್ನ ಇಟ್ಕೊಂಡ್ರೆ ಸಾಲದು, ಅದನ್ನ ಕಾರ್ಯರೂಪಕ್ಕೆ ತಂದಾಗ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಇವತ್ತು ನಮ್ ಟೀಮ್ ಹೇಳಿದ್ರು ನೀವು ನಿಂಬೆಹಣ್ಣು ತಿಂತೀರಾ ಅಂತ, ಅದ್ರ ಜೊತೆಗೆ ನಿಮ್ಗೆ ಸಾಕಷ್ಟು ಬೇರೆ ತರಕಾರಿಗಳು, ಬೇರೆ ಎಲ್ಲ ಫೇವ್ರೇಟ್ ಇದೆ. ಅದಕ್ಕೆ ಪ್ರಿಪರೇಷನ್ ಹೇಗಿರುತ್ತೆ, ಏನೇನ್ ತಿಂತೀರಾ, ಏನು ಇವತ್ತು ನಮ್ಮ ವೀಕ್ಷಕರಿಗೆ ನೋಡ್ಲಿಕ್ಕೆ ಸಿಗುತ್ತೆ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ಕೊಡಿ. ಮೇಡಮ್, ನಂದು 2 ತರ ರೆಕಾರ್ಡ್ ಆಗಿದ್ದು. ಒಂದು 5 ನಿಮಿಷದಲ್ಲಿ 25 ನಿಂಬೆಕಾಯಿ ತಿಂದು, ಅದೇ ವರ್ಷನೇ ಇನ್ನೊಂದು ಮಾಡ್ತೀನಿ. ಅದೇ ಪ್ರೆಸ್ ಮೀಟ್ ಮಾಡಿ ಅದೇ ರೆಕಾರ್ಡ್ 2008ರಲ್ಲಿ 2009ರಲ್ಲಿ ಒಂದು ನಡೀತದೆ ನನಗೆ. ಬ್ಯಾಕ್ ಟು ಬ್ಯಾಕ್ ಆಗುತ್ತೆ. ಒಂದ್ ಏನಾಗುತ್ತೆ, ಇದು ಬೆಟರ್ ಪ್ರೂಫ್ ಅಂತೇಳಿ ಒಂದು ರೆಕಾರ್ಡ್ ಆಗುತ್ತೆ. 10 ನಿಮಿಷದಲ್ಲಿ 1/4 kg ಹಾಗಲಕಾಯಿ, 1/4 kg ಹುಣಸೆಕಾಯಿ, 1/4 kg ಬೇವಿನ ಸೊಪ್ಪು, 1/4 kg ನಿಂಬೆಕಾಯಿ, 4 ಬೆಟರ್ ಪ್ರೂಫ್ ಅನ್ನ ತಿಂದು ರೆಕಾರ್ಡ್ ಆಗುತ್ತೆ. ಅದು ಕೂಡ ಮಾಡಿದೆ. ಈ ಹುಚ್ಚು ಅಂದ್ರೆ ಅದು ಬಂದ್ಬಿಡುತ್ತೆ. ಅದು ಇಷ್ಟು ಮಾಡ್ತೀನಿ, ಇದನ್ನ ಯಾಕೆ ಮಾಡಬಾರ್ದು ಮಾಡೋದ್ರಿಂದ ಒಂಥರ ಖುಷಿ, ಏನೋ ಒಂದು ಸಿಗುತ್ತೆ ಒಟ್ನಲ್ಲಿ. ಅದು ಯಾಕಂದ್ರೆ ಗುರ್ಸ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಅಷ್ಟೇ, ಗುರ್ಸ್ಕೋಬೇಕು. ಎಷ್ಟೋ ಜನ ಅಂತಿದ್ರು, ಅವಾಗೆಲ್ಲ ಕೊಂಕ್ ಮಾತಾಡೋರೆಲ್ಲ ಇರ್ತಾರೆ, ಕಾಮೆಂಟ್ ಮಾಡೋರೆಲ್ಲ ಇರ್ತಾರೆ. ಇವೆಲ್ಲ ಇದು ತೋರ್ಸ್ಕೊಳ್ಳೋದಕ್ಕೆ ಇದ್ ಮಾಡೋದು, ಅವಾಗೆಲ್ಲ ಮಾತುಗಳು ಬರ್ತಿದ್ವು. ಅದರಿಂದ ಏನು ಪ್ರಯೋಜನ ಇಲ್ಲ. ಆ ಮಾತುಗಳಿಗೆ ನಾವು ಎಲ್ಲ ತಲೆ ಕೊಡ್ತಿದ್ವಿ ಅವಾಗ, ಜನ ಹಿಂಗಂತಾರಲ್ಲ ಅಂತೇಳಿ. ಬಟ್ ಆಮೇಲೆ ಗೊತ್ತಾಯ್ತು, ಇದೆಲ್ಲ ಕಾಮನ್, ಯಾವ್ದಕ್ಕೂ ಬಿಡಲ್ಲ ಜನ, ಪ್ರಯತ್ನ ಮಾಡ್ತಾನೆ ಇರೋಣ ಅಂತ ಹೇಳ್ಬಿಟ್ಟು ಆ ಪ್ರಯತ್ನದಲ್ಲಿ ನಿಂಬೆಹಣ್ಣು ತಿನ್ನೋದು, ಹಾಗಲಕಾಯಿ ತಿನ್ನೋದು, ಹುಣಸೆಕಾಯಿ, ನಿಮ್ದು ಬಿಫೋರ್ ಅಂಡ್ ಆಫ್ಟರ್ ಎಫೆಕ್ಟ್ ಹೇಗಿರುತ್ತೆ, ಏನ್ ಪ್ರೆಪ್ ಮಾಡ್ಕೊಳ್ತೀರಾ? ಮೇಡಮ್, ಇದು ಟೈಮ್ ಹಚ್ಚಿ ತಿಂದಾಗ ನಿಂಬೆಹಣ್ಣಿಂದು ಬಹಳ ಎಫೆಕ್ಟಿವ್ ಆಗಿತ್ತು. ಏನಂದ್ರೆ ಇವೆಲ್ಲ ಹೊಸಡೆಲ್ಲ ಕಿತ್ಕೊಂಡು ಹೋಗ್ಬಿಟ್ಟಿತ್ತು, ಬ್ಲಡ್ ಎಲ್ಲ ಬರಕ್ ಶುರು ಆಗಿತ್ತು. ಅಂದ್ರೆ ಟೈಮಿಂಗ್ ಕೊಟ್ಟಿದ್ರಲ್ಲ, ಆ ಇನ್ ಟೈಮಲ್ಲೇ ತಿನ್ಬೇಕು ಅಗದು ಇದೆಲ್ಲ ದವಡೆನೆ ನಿಂತೋಗ್ಬಿಟ್ಟು, ಅಂದ್ರೆ ಅಷ್ಟೊಂದು ಎಫೆಕ್ಟ್ ಇತ್ತು. ನೋಡಿದವರು ಎಲ್ಲರೂ ಪ್ರಯತ್ನ ಮಾಡಕ್ ಹೋಗ್ಬಾರ್ದು, ಅದಕ್ಕೆ ನಾನು ನಿಮ್ಗೆ ಕೇಳ್ತಾ ಇಲ್ಲ. ಪ್ರಯತ್ನ ಮಾಡ್ಲಿ, ಬಟ್ ಅದೇನು ಬೇರೆ ತರದ್ದೇನಲ್ಲ. ಅದು ಒಂಥರ ತರಕಾರಿ, ಬಟ್ ಲಿಮಿಟ್ ಆಗಿ ಮಾಡ್ಕೊಡ್ರಿ. ಯಾಕಂದ್ರೆ ನಾವು ಒಂದು ಆ ಟೈಮಲ್ಲಿ ಬಂಡ ಧೈರ್ಯ ಇತ್ತು, ಕೆಲವೊಬ್ರಿಗೆ ಅದರಿಂದ ಎಫೆಕ್ಟ್ ಆಗ್ಬಹುದು, ಗೊತ್ತಿಲ್ಲ. ನನಗೆ ಯಾವ್ದು ಇಲ್ಲಿ ಗಂಟನೂ ಆಗಿಲ್ಲ. ಆ ಒಂದು ಇದ್ರಲ್ಲೇ ಬಂದಿದ್ದೀನಿ. ನನಗೆ ಮನೆಯಲ್ಲಿ ಹಸಿ ತರಕಾರಿ ತಿಂದ ಅಭ್ಯಾಸ ಮೇಡಮ್, ಚಿಕ್ಕ ವಯಸ್ಸಿನಿಂದ. ನಮ್ಮ ಅಪ್ಪನೂ ಹಂಗೆ ತಿಂತಿದ್ದ, ಹಸಿ ತರಕಾರಿ ಮೇಲೆ ಬಹಳ ಪಂಚಪ್ರಾಣ ನಮ್ಮ ತಂದೆಯವ್ರಿಗೆ. ಬಟ್ ನಮಗೂ ಅದೇ ಅಭ್ಯಾಸ ಬಿತ್ತು. ನಾವು ಬಿಳಿಜೋಳ ರೊಟ್ಟಿ, ತೊಂಗೋಡ್ ರೊಟ್ಟಿ, ಶೇಂಗಾ ಖಾರ ಇವೆಲ್ಲ ಮಿಕ್ಸ್ ಮಾಡಿ, ಹತ್ತರಿಕೆ ಪಲ್ಯ ಅಂತ ಬರುತ್ತೆ ನಮ್ ಕಡೆ. ಆ ಹತ್ತರಿಕೆ ಪಲ್ಯ, ಇವು ಎಲ್ಲ ಹಸಿ ತರಕಾರಿ, ಉಳ್ಳಾಗಡ್ಡಿ, ಹಸಿ ಉಳ್ಳಾಗಡ್ಡಿ, ಈ ತರದೆಲ್ಲ ತಿಂದು ಅಭ್ಯಾಸ ಆಗಿ ನಮ್ಗೆ ಇವಕ್ಕೂ ಕಾಲಿಟ್ಬಿಟ್ಟಿವಿ. ಕಹಿ, ಹುಳಿ ಇವೆಲ್ಲ ನಮ್ಗೆ ಅನ್ವಯಿಸಲ್ಲ. ಎಲ್ಲ ತಿನ್ನೋದು, ಮಾವಿನಕಾಯಿ ತಿನ್ನೋದು, ಒಂಥರ ನೋಡಿ ಹೇಳ್ಬೇಕಾದ್ರೂ ಬಾಯೆಲ್ಲ ನನಗೆ ನೀರ್ ಬರ್ತಾ ಇದೆ. ಅಂದ್ರೆ ಆಸಕ್ತಿ ನನಗೆ, ತಿನ್ಬೇಕು ಅನ್ನೋ ಒಂದು ಇದು. ಹೌದು. ಬಟ್ ಹಣ್ಣುಗಳಿಗೆ ನಾನು ಬಹಳ ಪ್ರಿಯ ಮೇಡಮ್. ಯಾವುದೇ ತರದ ಹಣ್ಣು ಬಿಡಲ್ಲ ನಾನು. ಹೆಲ್ದಿ ಹ್ಯಾಬಿಟ್ಸ್ ಇದುವರೆಗೂ ಹೆಲ್ದಿ ಹ್ಯಾಬಿಟ್ಸ್. ನಾನು ಮನೆಯಲ್ಲೂ ಕೂಡ ಜಗಳ ಆಡ್ತಿರ್ತೀನಿ. ಆಯಿಲ್ ಫುಡ್ ಎಲ್ಲ ನಾನು ಮಾಡಕ್ ಬಿಡಲ್ಲ. ಮತ್ತೆ ಆಮೇಲೆ ಉಪ್ಪು, ಖಾರ, ಹುಳಿ ಇದೆಲ್ಲ ಲಿಮಿಟ್ ಆಗಿ ತಿನ್ರಿ ಅಂತೀನಿ. ಬಟ್ ನಾನು ಹುಳಿ ಮಾನವ, ನಾನು ಅದು ಸ್ವಲ್ಪ ನಾನು ಇದು ಮಾಡ್ಕೊಂತೀನಿ. ಬಟ್ ಅದು ವಯಸ್ಸಿನ ಪ್ರಮಾಣದ ಮೇಲೆ ತಿನ್ಬೇಕಾಗುತ್ತೆ ಮೇಡಮ್. ಯಾಕಂದ್ರೆ ಏಜ್ ಈಗ ನನಗೆ 45 ಇದೆ. ಇದ್ರ ಮೇಲೆ ನಾವು ಹುಳಿನ ಅವಾಯ್ಡ್ ಮಾಡ್ಬೇಕಾಗುತ್ತೆ, ಅವಾಯ್ಡ್ ಮಾಡ್ಲೇಬೇಕು. ಯಾಕಂದ್ರೆ ಪಿತ್ತ ಜನಕಾಂಗ ಎಫೆಕ್ಟ್ ಆಗುತ್ತೆ.
ಪಿತ್ತ ಜಾಸ್ತಿ ಆದಾಗ ಒಂದ್ ಸ್ವಲ್ಪ ಅದ್ರದ್ದು ಇದು ಎಲ್ಲ ತೋರ್ಸ್ಕೊಳುತ್ತೆ. ಅವಾಗೆಲ್ಲ ಏನು ಇರ್ಲಿಲ್ಲ, ಅವಾಗ ಏನು ತೋರ್ಸ್ಕೊಂತಿರ್ಲಿಲ್ಲ ಅದು. ಈಗ ನೀವು ನಂಬ್ಲೇಬೇಕು, ನೀವು ಪಿತ್ತ ಆದ್ರೆ ನಾನು ಒಂದ್ ನಿಂಬೆಹಣ್ಣು ತಿಂದ್ರೆ ಮುಗಿದೋಯ್ತು. ಒಂದ್ 15 ದಿನಕ್ಕೋ ಒಂದ್ ತಿಂಗಳಿಗೋ ಹಿಂಗೆ ಅವಾಗ ಪ್ರಯತ್ನ ಮಾಡಿ ನಾನು ತಿಂತಾ ಇರ್ತೀನಿ. ಹುಳಿ ಜಾಸ್ತಿ ತಿನ್ಬಾರ್ದು ಅನ್ನೋ ಒಂದು ಇದನ್ನ ಇಟ್ಕೊಂಡು ಕಡಿಮೆ ಮಾಡ್ಕೊಂಡಿದೀನಿ ಇತ್ತೀಚೆಗೆ. ಹಂಗಂತ ಹೇಳ್ಬಿಟ್ಟು ತಿನ್ನೋದು ಯಾವ್ದು ನಿಲ್ಸಿಲ್ಲ. ನೋಡ್ಕೊಂಡು ವಯಸ್ಸಿನ ತಕ್ಕಾಗೆ ಮಾಡ್ಬೇಕಾಗತ್ತೆ. ಯಾಕಂದ್ರೆ ವೀಕ್ಷಕರು ನೋಡ್ತಾ ಇರೋರು, ಸ್ಪೆಷಲಿ ಮಕ್ಕಳು ನೋಡ್ತಾ ಇರೋರು, ದಯವಿಟ್ಟು ನಿಮ್ಮ ಹೆಲ್ತ್, ನಿಮ್ಮ ರೂಟೀನ್, ನಿಮ್ಮ ಇದನ್ನ ನೋಡ್ಕೊಂಡು ಟ್ರೈ ಮಾಡಿ. ಅದ್ ಬಿಟ್ರೆ ಬೇರೆ ಯಾವುದೇ ರೀತಿಯಾದಂತಹ ಸ್ಟಂಟ್ಸ್ಗೆ ಅಥವಾ ಕ್ರೇಜ್ಗೆ ಟ್ರೈ ಮಾಡಕ್ಕೆ ಹೋಗ್ಬಿಡಿ. ಓಕೆ ಮೇಡಮ್, ಇದು ಹಾಗಲಕಾಯಿ ಹೆಲ್ತಿಗೆ ಬಹಳ ಸ್ಪೆಷಲ್ ಇದು. ಬಟ್ ತಿನ್ನೋದಕ್ಕೆ, ಹಸಿದಾಗಿ ತಿನ್ನೋದಕ್ಕೆ ಎಲ್ಲರೂ ಮೂಗು ಮುರಿತಾರೆ. ಬಟ್ ನಾನು ಅದು ಮಾಡಿಲ್ಲ. ಇದೊಂಥರ ಕ್ಯಾಶುವಲ್ ತರಕಾರಿ, ಸೌತೆಕಾಯಿ ಥರನೇ ತಿನ್ನೋ ಅಭ್ಯಾಸ ನನಗೆ ಯಾವಾಗಲೂ. ಇದು ಬೇವಿನ ಸೊಪ್ಪು ಸಿಗಲಿಲ್ಲ ನನಗೆ ಬೆಂಗಳೂರಲ್ಲಿ, ಹುಡುಕದೆ ಸಿಗಲಿಲ್ಲ. ಬಟ್ ಹಾಗಲಕಾಯಿ ತಿಂತೀನಿ ನಾನು. ಇದೊಂಥರ ಕಹಿಯಾಗಿರುತ್ತೆ ಅಷ್ಟೇ, ಚೆನ್ನಾಗಿ ನಮ್ಗೆ ತಿನ್ನೋದಕ್ಕೆ ಒಂಥರ ಏನೋ ಒಂಥರ ಹಳೆ ನೆನಪುಗಳೆಲ್ಲ ರಿಪೀಟ್ ಮಾಡ್ಬಿಡುತ್ತೆ ನನಗೆ ಅದು. ಆಮೇಲೆ ಹಾಗಲಕಾಯಿ ಸಾಕಷ್ಟು ಬೆನಿಫಿಟ್ಸ್ ಇರುತ್ತೆ. ವೆಯ್ಟ್ ಲಾಸ್ ಮಾಡೋರು ಸಾಕಷ್ಟು ಜನ ಜ್ಯೂಸ್ ಮಾಡ್ತಾರೆ, ಮನೆಯಲ್ಲಿ ಬೇರೆ ಬೇರೆ ಪಲ್ಯ, ಚಟ್ನಿ, ಸಾರು ಈ ತರದಕ್ಕೆಲ್ಲ ಮಾಡ್ತಾರೆ. ಬಟ್ ಹಸಿ ತಿಂತಾರ ನಾನು ಮೊದಲನೇ ಸತಿ ನೋಡ್ತಿರೋದು. ಇದು ಯಾವ್ದೇ ತಿಂದ್ರು ಲಿಮಿಟ್ ಆಗಿ ತಿನ್ಬೇಕು ಮೇಡಮ್. ನಾವು ಸ್ವಲ್ಪ ಲಿಮಿಟ್ ಕ್ರಾಸ್ ಮಾಡಿ ತಿಂತಿದ್ದೆ, ಅದೇ ಸಾಧನೆ ಮಾಡೋದಕ್ಕೆ ಅನುಕೂಲ ಆಯ್ತು. ಬಟ್ ಅದು ತಿನ್ಬಾರ್ದಂತ ಡಾಕ್ಟರ್ಗಳು ಸಜೆಸ್ಟ್ ಮಾಡ್ತಾರೆ. ನನಗೆ ಗೊತ್ತಿರ್ಲಿಲ್ಲ. ನಾನು 1 kg ಗಟ್ಲೆ ಎಲ್ಲ ತಿಂದ್ಬಿಟ್ಟಿದ್ದೀನಿ ಹಾಗಲಕಾಯಿನ. ಇದು ಅಲ್ಲ, ನಮ್ ಕಡೆ ಜವಾರಿ ಸಿಗುತ್ತೆ, ಎಲ್ಲಿ ಬೇಕಲ್ಲೇ ಅದೆಲ್ಲ ಸಿಗ್ತದೆ. ಅದು ಇನ್ನೂ ಕಹಿ ಮತ್ತೆ ಅಷ್ಟೇ, ಅದು ಒಂಥರ ಸ್ಟ್ರಾಂಗ್ ಆಗಿರುತ್ತೆ. ಆ ತರದೆಲ್ಲ ಇದು ಒಂದ್ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಇದು ಕೈ ಇದ್ರೂ ಕೂಡ ನಾನು ಹಾಗಲಕಾಯಿಗೆ ಸ್ವೀಟ್ನೆಸ್ ಬರುತ್ತೆ ಅಂತ ಕೇಳ್ತಾ ಇರೋದು. ಅಬ್ಬಾ ದೇವ್ರೆ, ಇದು ಹಾಗಲಕಾಯಿ ಮೇಡಮ್. ಇದು ತಿಂದ ಮೇಲೆ ನೀವು ಏನ್ ರೂಟೀನ್ ಫಾಲೋ ಮಾಡ್ತೀರಾ ಸರ್? ಆಮೇಲೆ ಎಷ್ಟು ದಿನಗಳ ಮಟ್ಟಿಗೆ ನೀವು ಮತ್ತೆ ಹಾಗಲಕಾಯಿ ನಿಂಬೆಹಣ್ಣು ತಿನ್ನೋದಿಲ್ಲ? ಇವತ್ತು ಇಲ್ಲ ಮೇಡಮ್, ಹಂಗಂತಿಲ್ಲ, ಡೈಲಿ ತಿನ್ಬಹುದು. ನಾನು ಏನೋ 2-3 ದಿನದಿಂದ ಕಂಟಿನ್ಯೂ ಆಗಿ ನಿಂಬೆಹಣ್ಣು ತಿಂತಾನೆ ಇದ್ದೀನಿ. 3 ದಿನದಿಂದ ಸುಮ್ನೆ ಯಾವ್ದಾರ ತೋಟಕ್ಕೆ ಹೋದ್ರೆ ನಿಂಬೆಹಣ್ಣು, ಫ್ರೆಶ್ ನಿಂಬೆಹಣ್ಣು ಕಂಡ್ರೆ ನನಗೆ ಪಂಚಪ್ರಾಣ ಮೇಡಮ್. ಹಾಗೆ ಅಲ್ಲೇ ತಿನ್ಬೇಕು. ಅದನ್ನ ಕಡಿಯೋದಕ್ಕೆ ಒಂಥರ ಮಜಾ ನನಗೆ. ಈಗ ಒಂದ್ 4 ದಿನ 5 ದಿನ ಅರ್ದಿಟ್ಬಿಟ್ರೆ ಇದು ಒಂಥರ ಮೆದು ಆಗ್ಬಿಡುತ್ತೆ, ಮೃದುವಾಗಿ ಅಗಿಯೋದಕ್ಕೆ ಒಂಥರ ಮಜಾ ಇರಲ್ಲ. ಅದು ಫ್ರೆಶ್ ಇರೋದು ಒಂಥರ ಮಜಾ ಮೇಡಮ್. ಏನ್ ಹಿಂಗ್ ಕಡಿತಿದ್ದಂಗೆ ಕಚಕ್ ಅಂತ ಹಂಗೆ ಅದು ಏನೋ ಒಂಥರ ಮಜಾ ನನಗೆ ಅದು. ಇದು ನಿಂಬೆಹಣ್ಣು ಮೇಡಮ್. ನೀವ್ ಇದೆಲ್ಲ ಮಾಡದ್ಮೇಲೆ, ಡಾಕ್ಟರ್ ಚೆಕಪ್ ಮಾಡದ್ಮೇಲೂ ಎಲ್ಲ ನಾರ್ಮಲ್ ಆಗೇ ಇರತ್ತಾ? ಬೇರೆ ಏನು ಪಕ್ಕಾ ಸೈಡ್ ಎಫೆಕ್ಟ್ಸ್ ಏನು ಇರಲ್ವಾ? ಯಾವ್ದು ಸೈಡ್ ಎಫೆಕ್ಟ್ ಅಲ್ಲಲ್ಲ ಮೇಡಮ್ ಇದು. ಓಕೆ, ತಿಂದು ಅರ್ಗಿಸ್ಕೊತಾ ಇದೀರ, ಅರ್ಗಿಸ್ಕೊಳಕ್ಕೆ ಕಷ್ಟ ಆಗ್ತಿದೆ. ಇದೇನಂದ್ರೆ ಅಲ್ಲಿಂದ ಕಚ್ಬಿಟ್ಟು ಅದನ್ನ ಅಗದ್ಬಿಟ್ಟು ತಿನ್ಬೇಕಲ್ಲ ಅನ್ನೋ ಒಂದು ಇದು ಬಿಟ್ರೆ, ಮುದುಗಾರ್ ಬಿಟ್ರೆ ಇನ್ನು ಎಲ್ಲ ಜ್ಯೂಸ್ ಮನೇಲಿ ಎಲ್ರು ಯೂಸ್ ಮಾಡ್ತಕ್ಕಂಥದ್ದು. ಇದು ಅಡಿಗೆಗೆ ಬಳಸ್ತಾರೆ, ಬೇರೆ ಬೇರೆ ರೀತಿಯಾಗಿ ಬಳಸ್ತಾರೆ. ಒಂದು ಚೂರು ನಿಂಬೆಹಣ್ಣು ಜಾಸ್ತಿ ಆದ್ರೇನೆ, ಬೀಜ ಸಿಕ್ಕಿದ್ರೇನೆ ಕೆಲವೊಬ್ರು ಬೈಕೋತಾರೆ. ಅಂತದ್ರಲ್ಲಿ ನೀವು ಅದನ್ನೇ ಹ್ಯಾಬಿಟ್ ಮಾಡ್ಕೊಂಡಿದೀರಾ. ಇದು ಅಭ್ಯಾಸ ಆದ್ಮೇಲೆ ಮೇಡಮ್, ಅದನ್ನೇ ಹೇಳ್ತೀನಿ ನಾನು, ನಿಂಬೆಹಣ್ಣು ಅದು ಯಾಕೆ ಬಂತ ನನ್ನ ಬದುಕಲ್ಲಿ ಗೊತ್ತಿಲ್ಲ. ಅದೊಂಥರ ಗಿಫ್ಟ್, ಗಾಡ್ ಗಿಫ್ಟ್ ಅಂತಾರಲ್ಲ, ಹಂಗೇನಾಗಿದು. ಸೊ ಲಿಮ್ಕಾ ರೆಕಾರ್ಡ್ ಜೊತೆಗೇನೆ ನಿಮ್ಗೆ ನಿಂಬೆ ಮಾನವ ಅಂತ ಇನ್ನೊಂದು ಟೈಟಲ್ ಕೊಡಬಹುದು ಅಂತ ಹೇಳಿ. ಹುಳಿ ಮಾನವ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಲೆಮನ್ ಪರಶುರಾಮ್ ಅಂತಾನೆ ಅದು ಎಲ್ಲ ಕಡೆನೂ ಹೆಸರು. ಅದು ನನಗೆ ತಗಲಾಕೊಂಡ್ಬಿಟ್ಟಿದೆ ಅದು, ಲೆಮನ್ ಪರಶುರಾಮ್. ಆ ಲೆಮನ್ ಅನ್ನೋದು ಸೇರ್ಕೊಂಡ್ಮೇಲೆ ನನ್ನ ಭವಿಷ್ಯದ ಚಿತ್ರನೇ ಸ್ವಲ್ಪ ಚೇಂಜ್ ಆಗೋಗ್ಬಿಡ್ತು. ಹಳೆ ಪರಶುರಾಮನ್ ತರ ಇಲ್ಲ. ನಾನು ಹೇಳಿದ್ನಲ್ಲ ಮೇಡಮ್, ನಿಂಬೆಹಣ್ಣ ತಗಲಾಕೊಂಡ್ಮೇಲೆ ನಾನು ಎಲ್ಲಾನು ಶುದ್ಧೀಕರಣ ಮಾಡ್ಕೊಂಡದ್ದು. ಒಳ್ಳೆ ಕ್ಲೆನ್ಸಿಂಗ್ 100% ಮೇಡಮ್. ನಿಂಬೆಹಣ್ಣು ಒಳ್ಳೆ ರೀತಿಯಾಗಿ ಒಳ್ಳೇದೆ, ಅದು ಎಲ್ರಿಗೂ ಅಷ್ಟೇ ಒಳ್ಳೇದಿದೆ. ನನ್ನ ಆತ್ಮತೃಪ್ತಿಗೂ ಅಷ್ಟೇ ಒಳ್ಳೇದಾಗಿದೆ. ಖಂಡಿತವಾಗ್ಲೂ ಸರ್, ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಯಾರು ಟ್ರೈ ಮಾಡಬೇಕು ಅನ್ಕೊಂಡಿದ್ರೆ ನಿಮ್ಮ ರಿಸ್ಕ್ ನೋಡ್ಕೊಂಡು, ನಿಮ್ಮ ಹೆಲ್ತ್ ನೋಡ್ಕೊಂಡು ಟ್ರೈ ಮಾಡಿ. ತಿಂದುಬಿಟ್ಟು ಆಮೇಲೆ ಯೂಟ್ಯೂಬ್ ವಿಡಿಯೋ ನೋಡಿ ಈ ತರ ಆಯ್ತು ಆ ತರ ಆಯ್ತು ಅಂತ ಕಮೆಂಟ್ಸ್ ಅಲ್ಲಿ ಕಂಪ್ಲೇಂಟ್ ಮಾಡ್ಬಿಡಿ. ಬಿಕಾಸ್ ಅವರವರ ಹೆಲ್ತ್ ಮೇಲೆ
ಅವ್ರವ್ರ ಪೊಟೆನ್ಷಿಯಲ್ ಕೆಪಾಸಿಟಿ ಮೇಲೆ ಇದನ್ನ ಮಾಡ್ಬೋದು. ಅಂಡ್ ಸರ್ ಕೂಡ ಹೇಳಿದ್ದಾರೆ ಯಾವ ರೀತಿಯಾಗಿ ಎಫೆಕ್ಟ್ಸ್ ಇರುತ್ತೆ, ಡಾಕ್ಟರ್ ಹತ್ರ ಕನ್ಸಲ್ಟ್ ಮಾಡೋ ಪ್ರತಿಯೊಂದು ಇರುತ್ತೆ. ಸೊ ಆರೋಗ್ಯವಾಗಿರಿ, ಫಿಟ್ನೆಸ್ ಇಂಪಾರ್ಟೆಂಟ್, ಸರ್ ಹೇಳಿದಾಗೆ ಯೋಗ ಇಂಪಾರ್ಟೆಂಟ್, ಅದನ್ನೆಲ್ಲ ಫಾಲೋ ಮಾಡಿ. ಸೊ ಸರ್ ಅವರ ಜರ್ನಿ ಬಗ್ಗೆ ತಿಳಿಸ್ಕೊಟ್ರು, ಯಾವ ರೀತಿಯಾಗಿ ಇವತ್ತಿನ ಯೂತ್ಸ್ ಇರಬೇಕು, ಸಿನಿಮಾ ಇಂಡಸ್ಟ್ರಿಗೆ ನೀವು ಬರ್ತೀರಾ ಅಂದ್ರೆ ಏನೆಲ್ಲ ತಿಳ್ಕೊಂಡಿರ್ಬೇಕು, ಪ್ರತಿಯೊಂದನ್ನು ಅವರು ಅವರ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, ಅವರ ಜರ್ನಿಯಿಂದ ಆಗಿರ್ಬೋದು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಇದೇ ರೀತಿಯಾದಂತ ಇನ್ನಷ್ಟು ಹೆಚ್ಚಿನ ಸಾಧಕರ ಬಗ್ಗೆ ಆಗಿರ್ಬೋದು, ಸಿನಿಮಾ ರಂಗದ ಬಗ್ಗೆ ಆಗಿರ್ಬೋದು ವಿಡಿಯೋಸ್ ಬರ್ತಾ ಇರುತ್ತೆ. ಚಾನೆಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಹಿಟ್ ಮಾಡೋದನ್ನ ಮರಿಬಿಡಿ. ಈ ವಿಡಿಯೋನ ತಪ್ಪದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನ ಮರಿಬಿಡಿ. ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಧನ್ಯವಾದಗಳು.